ಸರ್ ಏನು ಮಾಡಿದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಏನಾದರೂ ಬರುತ್ತಾ ನಮಗೆ? ಯಾವ ಪರಿಹಾರವನ್ನ ಮಾಡಿದ್ರೆ ಈ ಸಂವತ್ಸರ ನಿಮಗೆ ಶುಭವನ್ನ ಕೊಡುತ್ತೆ? ಈ ಸಂವತ್ಸರದಲ್ಲಿರುವ ಅಶುಭ ಫಲಗಳಿಂದ ತಾವು ಪಾರಾಗಬಹುದು. ಈ ಬಾರಿ ಶನಿ ಗೋಚಾರ ಇದೆ, ಈ ಬಾರಿ ಗುರುವಿನ ಗೋಚಾರ ಇದೆ, ಈ ಬಾರಿ ರಾಹುಕೇತುವಿನ ಗೋಚಾರ ಇದೆ ಸ್ನೇಹಿತರೆ. ಅದಕ್ಕಾಗಿ ಮೊದಲು ನಿಮಗೆ ನಾನು ಪರಿಹಾರವನ್ನ ಕೊಡ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಪರಿವರ್ತನೆ ಬರ್ತಾ ಇದೆ ಅಥವಾ ಬಂದಿದೆ ಅನ್ನೋದನ್ನ ನೀವೇ ನಮಗೆ ತಿಳಿಸಿ. ಈ ಸಂವತ್ಸರದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ದೇ ಬರುತ್ತೆ, ಬೇಕಾದ್ರೆ ನೀವು ನೋಡಿ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯುಗಾದಿ ವರ್ಷ ಭವಿಷ್ಯ. ಹೌದು, ಈ ಬಾರಿ ಯುಗಾದಿ ವರ್ಷ ಭವಿಷ್ಯವನ್ನು ನಾವು ತಿಳಿಸ್ತಾ ಇಲ್ಲ. ಆದರೆ ಈ ಯುಗಾದಿಯಲ್ಲಿ ತಾವು ಮಾಡಬಹುದಾದಂಥ ಸರಳ ಚಮತ್ಕಾರಿಕ ಪರಿಹಾರವನ್ನು ನಾನು ತಗೊಂಡು ಬಂದಿದ್ದೀನಿ. ಹೌದು, ಯಾಕಂದರೆ ಯುಗಾದಿ ಭವಿಷ್ಯ ಬಹಳಷ್ಟು ಮಹನೀಯರು, ಬಹಳಷ್ಟು ವಿದ್ಯಾವಂತರು ಈಗಾಗಲೇ ತಿಳಿಸಿದ್ದಾರೆ. ಮತ್ತೆ ಅದನ್ನು ನಾನು ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಆದರೆ ನಮ್ಮ ಸಂಸ್ಥೆಯ ವತಿಯಿಂದ ಖಂಡಿತವಾಗ್ಲೂ ವರ್ಷ ಭವಿಷ್ಯ ಬಂದೇ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಾವು ಕಾಯಬೇಕಾಗತ್ತೆ. ಏನು ಸರ್ ಇದು ಯುಗಾದಿಗೆ ಪರಿಹಾರ ತಂದುಬಿಟ್ಟಿದ್ದೀರಾ ನೀವು ಅಂದರೆ, ನಾನು ಭಾಳಷ್ಟು ಕಡೆಗಳಲ್ಲಿ ನೀವು ನೋಡಿರ್ಬೋದು, ಕೆಲವೊಂದು ದೀಪಾವಳಿ ಆಗಿರ್ಬೋದು, ಶಿವರಾತ್ರಿ ಆಗಿರ್ಬೋದು, ಅಥವಾ ನವರಾತ್ರಿ ಇತ್ಯಾದಿಗಳು ಬಂದಾಗ ಕೆಲವೊಂದು ಪರಿಹಾರಗಳನ್ನ ನಾನು ಕೊಡ್ತಾ ಬರ್ತಾ ಇದ್ದೆ. ಭಾಳಷ್ಟು ಜನ ನನಗೆ ಕೇಳ್ತಾ ಇದ್ರು, ಈ ಥರ ಹಬ್ಬಗಳ ಹರಿದಿನಗಳಲ್ಲಿ ನೀವು ಕೊಟ್ಟ ಹಾಗೆ ಸಂವತ್ಸರದ ಮೊದಲ ದಿನ ಅಲ್ವಾ, ನಮ್ಮ ಸಂವತ್ಸರದ ಮೊದಲ ದಿನ ನಮಗಾಗಿ ಏನಾದರೂ ಪರಿಹಾರ ಕೊಡ್ತೀರಾ? ಈ ಸಂವತ್ಸರದಲ್ಲಿ ಬರುವಂಥ ಯಾವುದೇ ಸಮಸ್ಯೆಗಳಿರಲಿ, ಕಷ್ಟಗಳಿರಲಿ, ಅದರ ತೀವ್ರತೆ ಕಡಿಮೆ ಆಗೋದಕ್ಕೆ, ಅಂದರೆ ಪರಿಪೂರ್ಣವಾಗಿ ಕಷ್ಟಗಳು ಹೋಗ್ತಾವ ಅಂದರೆ ಹೋಗಲ್ಲ, ಅದನ್ನು ತಲೆಯಿಂದ ತೆಗೆದುಬಿಡಿ ಎಲ್ಲರೂ. ಸೊ ಕಡಿಮೆ ಆಗುತ್ತೆ ಅಂತ ಯಾವುದೇ ರೀತಿಯ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಬರಲ್ಲ. ಅಥವಾ ಸರ್ ಏನು ಮಾಡಿದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಏನಾದರೂ ಬರುತ್ತಾ ನಮಗೆ? ಪೂರ್ತಿ ಇಂಪ್ರೂವ್ಮೆಂಟ್ ಬರಲ್ಲ, ಅದಕ್ಕೆ ಅವ್ರು ಬರಬೇಕು. ಅರ್ಥ ಆಯ್ತಲ್ವಾ? ಪ್ರತಿಯೊಂದು ಹೆಜ್ಜೆಯಿಂದ ಹೆಜ್ಜೆಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಇದೆ. ನಿಮ್ಮ ಹೆಸರು ಅಥವಾ ನಿಮ್ಮ ಜನ್ಮ ನಕ್ಷತ್ರ ಯಾವುದೇ ಇರಲಿ, ನೀವು ರಾಶಿ ಪ್ರಕಾರವಾಗಿ ನೋಡ್ಕೋಬೋದು. ನಾನು ಹುಟ್ಟಿರೋದೆಲ್ಲ ನನಗೆ ಗೊತ್ತಿಲ್ಲ ಸರ್, ನಕ್ಷತ್ರ ಎಲ್ಲ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ನನ್ನ ಹೆಸರಿಗೆ ನಾನು ಮೇಷರಾಶಿ ಇದ್ದೀನಿ. ಮೇಷರಾಶಿದು ಪರಿಹಾರವನ್ನು ತಾವು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಮತ್ತೆ ಹಾಕಬೇಡಿ ನಂದು ರಾಶಿ ಯಾವುದು ನಕ್ಷತ್ರ ಯಾವುದು ಗೊತ್ತಿಲ್ಲ ಅಂತ. ಸೊ ಮೇಷರಾಶಿಯಿಂದ ಮೀನರಾಶಿಯವರೆಗೆ 12 ರಾಶಿಯಲ್ಲಿದ್ದಂಥವರು ಆ ಯುಗಾದಿಯ ಮೊದಲ ದಿನದಿಂದ ಪ್ರಾರಂಭ ಮಾಡಿ ಯಾವ ಪರಿಹಾರವನ್ನು ಮಾಡಿದ್ರೆ ಈ ಸಂವತ್ಸರ ನಿಮಗೆ ಶುಭವನ್ನು ಕೊಡುತ್ತೆ ಅಥವಾ ಈ ಸಂವತ್ಸರದಲ್ಲಿರುವ ಅಶುಭ ಫಲಗಳಿಂದ ತಾವು ಪಾರಾಗಬಹುದು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಯವರು ಯುಗಾದಿ ಹಬ್ಬದಿಂದ ಇದನ್ನು ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನನ್ನ ಪ್ರಕಾರ ಪ್ರಯತ್ನಿಸಿ, ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ, ತುಳಸಿ ಗಿಡದ ಸಮೀಪ, ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಕಂಪಲ್ಸರಿ ಇರಬೇಕು. ಆ ತುಳಸಿ ಗಿಡದ ಸಮೀಪ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ದೇವರ ಕೋಣೆಯಲ್ಲಿ ಅಲ್ಲ. ಏನು ಸರಿ ಇದರಲ್ಲಿ ಏನು ಚೇಂಜಸ್ ಇದೆ ಅಂದರೆ ಇದೆ. ನೀವು ಹೋಗಿ ತುಳಸಿ ಗಿಡದ ಸಮೀಪದಲ್ಲಿ ಕೂತ್ಕೊಂಡೇ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು. ಇದನ್ನು ಆದಷ್ಟು ಯುಗಾದಿಯಿಂದ ಪ್ರಾರಂಭ ಮಾಡಿ 21 ದಿನಗಳ ಕಾಲ ಕಂಟಿನ್ಯೂ ಮಾಡಿ. ಸರ್ ಇದು 21 ದಿನಗಳು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಥವಾ ಯುಗಾದಿ ದಿನದಿಂದ ಪ್ರಾರಂಭ ಮಾಡೋಕ್ಕಾಗಲ್ಲ ಸರ್, ಬೇರೆ ಏನಾದರೂ ಆಪ್ಷನ್ ಇದೆಯಾ ಅಂತ ಹೇಳಿದ್ರೆ, ಹೌದು ಖಂಡಿತ ಇದೆ. ಶುಕ್ಲ ಪಕ್ಷದ ಮೊದಲ ಬುಧವಾರ ಅಂದರೆ ಏನು ಅಂತ ಹೇಳಿದ್ರೆ, ಈ ಅಮಾವಾಸ್ಯೆ ಕಳೆದು ಬರುವಂಥ ಮೊದಲ ಬುಧವಾರ, ಅಮಾವಾಸ್ಯೆ ಆದ ನಂತರ ಬರುವಂಥ ಮೊದಲ ಬುಧವಾರದಂದು ತಾವು ತುಳಸಿ ಗಿಡದ ಸಮೀಪ ಕುಳಿತುಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಬೋದು. ಪ್ರತಿ ಬುಧವಾರಕ್ಕೆ ಬೇಕಾದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ ಅಂದರೂ ಪ್ರತಿ ಬುಧವಾರಕ್ಕೂ ಕಂಟಿನ್ಯೂ ಮಾಡ್ಬೋದು. ಆದರೆ ನನ್ನ ಪ್ರಕಾರ ಒಂದು ಯುಗಾದಿಯಿಂದ 21 ದಿನಗಳ ಕಾಲ ಕಂಟಿನ್ಯೂ ಮಾಡಿ, ಒಂದು ಆಪ್ಷನ್. ಇಲ್ಲ ಅಂತ ಹೇಳಿದ್ರೆ ಪ್ರತಿ ತಿಂಗಳಿಗೆ ಒಂದೇ ಸಲ ಅಮಾವಾಸ್ಯೆ ಕಳೆದು ಬರುವಂಥ ಮೊದಲ ಬುಧವಾರ ಈ ಪ್ರಯೋಗವನ್ನು ಮಾಡಿ. ಸರ್ ಇದೆರಡೂ ಆಗಲ್ಲ, ನಮ್ಗೆ ಅಷ್ಟೊಂದು ಸಮಯ ಇಲ್ಲ, ಅಥವಾ ನಾವು ಪಠಿಸ್ತೀವಿ ಬಟ್ ನಮಗೆ ಉಚ್ಚಾರಣೆ ಸರಿಯಾಗಿ ಬರಲ್ಲ, ಈ ರೀತಿ ಏನಾದರೂ ಒಂದು ಇತರೆ ಸಮಸ್ಯೆಗಳು ಇದ್ದಂಥವ್ರಿಗೂ ಕೂಡ ನಾನು ಇನ್ನೊಂದು ಪರಿಹಾರ ಕೊಡ್ತಾ ಇದ್ದೀನಿ. ಬುಧವಾರದಂದು ಮೇಷರಾಶಿಯವರು ಉಪವಾಸವನ್ನು ಪ್ರಾರಂಭ ಮಾಡ್ಕೊಳ್ಳಿ. ಉಪವಾಸ ಅಂತ ಹೇಳಿದ್ರೆ ಒಂದೊತ್ತು ಊಟವನ್ನು ಮಾಡುವಂಥದ್ದು ಅಥವಾ ಒಂದೊತ್ತು ಊಟವನ್ನು ಬಿಡುವಂಥದ್ದು. ಈ ರೀತಿಯಾದಂಥ ಉಪವಾಸದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪರಿಪೂರ್ಣವಾಗಿ 3 ಹೊತ್ತು ಊಟವನ್ನು ಮಾಡದೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಒಂದೊತ್ತು ಊಟವನ್ನು ಮಾಡದೇ ಇರುವಂಥದ್ದು ಅಥವಾ ಒಂದೊತ್ತು ಊಟವನ್ನು ಮಾಡುವಂಥದ್ದು, ಒಪ್ಪೊತ್ತು. ಸೊ ಇದನ್ನು ತಿಂಗಳಿಗೆ ಒಂದು ಸಲ ಮಾಡಬೇಕಂದ್ರೆ ಅಲ್ಲ. ಈ ಉಪವಾಸವನ್ನು ಯಾರ್ಯಾರು ಮಾಡ್ತೀರೋ ಅವರು ಪ್ರತಿ ಬುಧವಾರ ಇದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ. ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಪರಿವರ್ತನೆ ಬರ್ತಾ ಇದೆ ಅಥವಾ ಬಂದಿದೆ ಅನ್ನೋದನ್ನು ನೀವೇ ನಮಗೆ ತಿಳಿಸಿ. ಅದನ್ನು ಬೇಕಾದ್ರೆ ಕಮೆಂಟ್ಸಲ್ಲಿ ತಾವುಗಳು ಹಾಕಿ.
ಸೊ ಎರಡನೇ ಒಂದು ರಾಶಿ ವೃಷಭ ರಾಶಿ. ಎರಡನೇ ರಾಶಿ ವೃಷಭ ರಾಶಿ ಇದೆ. ನೀವು ಹತ್ತಿರದಲ್ಲಿ ನೀವಿರುವಂಥ ವಾಸಸ್ಥಳ, ಇವಾಗ ನೀವು ಕೆಲಸ ಮಾಡ್ತಾ ಇದ್ದೀರಾ, ಆಫೀಸ್ ಇದೆ ಅಥವಾ ವ್ಯಾಪಾರ ಕ್ಷೇತ್ರ ಇದೆ, ನಂದು ನಾನು ಉದ್ಯೋಗಕ್ಕೆ ಹೋಗುವಂಥ ಆಫೀಸ್ ಇದೆ ಅಥವಾ ನನ್ನದೇ ಸ್ವಂತ ಆಫೀಸ್ ಇದೆ, ಅಲ್ಲಲ್ಲ, ನೀವು ವಾಸ ಮಾಡ್ತಾ ಇರುವಂಥ ಒಂದು ಜಾಗದಲ್ಲಿ, ಸರ್ ನಾನು ಪಿ ಜಿಗೆ ಬಂದಿದ್ದೀನಿ, ಸರ್ ನನ್ನ ಊರಿರೋದೇ ಬೇರೆ ಕಡೆ, ನಾನು ಇಲ್ಲಿ ಬೆಂಗಳೂರಲ್ಲಿದ್ದೀನಿ ಅಥವಾ ಬೇರೆ ಊರಲ್ಲಿದ್ದೀನಿ, ಅಲ್ಲಿ ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು. ತಾವು ಈಗ ವಾಸ ಎಲ್ಲಿದ್ದೀರೋ ವೃಷಭ ರಾಶಿಯವರು, ಆ ಸ್ಥಳದಲ್ಲಿರುವಂಥ ಗ್ರಾಮ ದೇವಿಗೆ, ಹೆಣ್ಣು ದೇವರು ಗ್ರಾಮ ದೇವಿಗೆ ತಾವು ಅಭಿಷೇಕವನ್ನು ಮಾಡಿಸ್ಬೇಕಾಗತ್ತೆ. ಅಭಿಷೇಕವನ್ನು ತಾವು ಮಾಡಿಸಿ, ಇದು ಬಹಳಷ್ಟು ಒಳ್ಳೆಯದಾಗುತ್ತೆ. ಸರ್ ಇಲ್ಲಿ ಗ್ರಾಮ ದೇವಿ ಇತ್ಯಾದಿಗಳು ನಮಗೆ ತಿಳಿತಾ ಇಲ್ಲ ಅಥವಾ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ತಾವು ಇರುವಂಥ ಕ್ಷೇತ್ರದಲ್ಲಿರುವಂಥ ಯಾವುದಾದರೂ ಸ್ತ್ರೀ ದೇವತೆಗೆ ತಾವು ಅಭಿಷೇಕಾದಿಗಳನ್ನು ಮಾಡಿಸಿ. ಇದು ಕೂಡ ಬಹಳಷ್ಟು ಉತ್ತಮ ಒಂದು ವಿಚಾರವನ್ನು ನಿಮ್ಮ ಜೀವನದಲ್ಲಿ ಕೊಡುತ್ತೆ. ಸಾಧ್ಯವಾದವರು ಇದನ್ನು ಯಾವಾಗ ಮಾಡಬೇಕಂದ್ರೆ ಯುಗಾದಿ ದಿನ ಕಂಪಲ್ಸರಿ ಮಾಡಿ. ಯುಗಾದಿ ದಿನ ಮಾಡಲೇಬೇಕು. ಯಾರು? ವೃಷಭ ರಾಶಿಯವರು ಯುಗಾದಿ ದಿನ ಗ್ರಾಮದೇವಿಗೆ ಅಭಿಷೇಕವನ್ನು ಮಾಡಿ. ಗ್ರಾಮದೇವಿ ಸಿಗ್ತಾ ಇಲ್ಲ ಸರ್, ಯುಗಾದಿ ದಿನ ನಿಮ್ಮ ಊರಿನಲ್ಲಿರುವಂಥ ಹೆಣ್ಣು ದೇವರಿಗೆ ಅಭಿಷೇಕವನ್ನು ವೃಷಭ ರಾಶಿಯವರು ಮಾಡಬೇಕು. ಇಲ್ಲ ಇದು ಸಾಧ್ಯವಾಗದ ಪಕ್ಷದಲ್ಲಿ ನೀವೇನು ಮಾಡಬೇಕಂದ್ರೆ, ನಾನು ಮೊದಲೇ ಹೇಳಿದೆ, ಶುಕ್ಲ ಪಕ್ಷ ಅಂದರೆ ಅಮಾವಾಸ್ಯೆ ಕಳೆದು ಬರುವಂಥ ಮೊದಲ ಸೋಮವಾರ ನಿಮ್ಮ ಹತ್ತಿರದಲ್ಲಿರುವಂಥ ದೇವಿಗೆ ಹೋಗಿ ಅಭಿಷೇಕಾದಿಗಳನ್ನು ಮಾಡ್ಕೊಂಡು ಬನ್ನಿ. ಇದೆರಡೂ ಸಾಧ್ಯವಿಲ್ಲದ ಪಕ್ಷದಲ್ಲಿ, ಅಂದರೆ ನಮಗೆ ಇದು ಆಗಲ್ಲ ಸರ್, ನಾವು ತುಂಬ ಶಕ್ತರಿದ್ದೀವಿ, ನಮ್ಮ ಕೈಯಿಂದ ಆಗಲ್ಲ ಸರ್ ಅಂತ ಹೇಳಿದ್ರೆ, ಅವರಿಗೂ ಕೂಡ ಪರಿಹಾರ ಇದೆ. ವೆರಿ ಸಿಂಪಲ್ ಪರಿಹಾರ. ಸೋಮವಾರದಂದು ತಾವು ಉಪವಾಸವನ್ನು ಮಾಡಿ. ಈ ಸೋಮವಾರದ ಉಪವಾಸ ಏನಿರಬೇಕಂದ್ರೆ ಶುಕ್ಲ ಪಕ್ಷದ ಮೊದಲ ಸೋಮವಾರ ಅಲ್ಲ ಸ್ನೇಹಿತರೆ, ಪ್ರತಿ ಸೋಮವಾರ ತಾವು ಉಪವಾಸವನ್ನು ಮಾಡಿ. ಭಾಳಷ್ಟು ಜನ ಬಂದ್ಬಿಟ್ಟು ಕೆಲವೊಂದು ವಾರಗಳನ್ನು ಇಟ್ಕೊಂಡಿರ್ತೀರ, ಈ ವಾರ ನಾವು ಅಂದರೆ ಉಪವಾಸ ಇರ್ತೀವಿ, ಅಥವಾ ಈ ವಾರ ಬಂದ್ಬಿಟ್ಟು ನಾವು ಇದನ್ನು ತಿನ್ನಲ್ಲ ಅನ್ನುವಂಥದ್ದೆಲ್ಲ ಇರುತ್ತೆ. ನಾನೇನಂತಂದರೆ, ಈ ಸಲ ಈ ಪ್ರಯತ್ನವನ್ನು ನೀವು ಮಾಡಿ ನೋಡಿ. ನಿಮಗೆ ಯಾವುದು ಹೊಂದುತ್ತೆ ಅದನ್ನು ಮಾಡಿದಾಗ ಮಾತ್ರನೇ ನಿಮ್ಮ ಜೀವನದಲ್ಲಿ ಪರಿಪೂರ್ಣತೆ ಬರುತ್ತೆ ಹೊರತು, ಅವ್ರು ಮಾಡಿದ್ರು ಅಥವಾ ಇವ್ರು ಮಾಡಿದ್ರು, ಅವ್ರಿಗೆ ಒಳ್ಳೇದಾಯಿತು, ಇವ್ರಿಗೆ ಒಳ್ಳೇದಾಯಿತು, ನನಗೂ ಒಳ್ಳೇದಾಗುತ್ತೆ, ಇದು ಆಗಲ್ಲ. ನಿಮಗೆ ಅಂತ ಏನಿದೆಯೋ ಅದನ್ನು ಮಾಡಿ. ಸೊ ಸೋಮವಾರ ಯಾವುದು ಸಾಧ್ಯ ಇಲ್ಲ ಸರ್, ನಮಗೆಲ್ಲ ಹೋಗಿ ಅಭಿಷೇಕ ಮಾಡೋಷ್ಟೆಲ್ಲ ದೇವರು ಕೊಟ್ಟಿಲ್ಲ, ನಾವು ತುಂಬ ಬಡವರಿದ್ದೀವಿ, ನಮ್ಮ ಕೈಯಿಂದ ಆಗಲ್ಲ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ತಾವು ಸೋಮವಾರದಿಂದ ಒಂದೊತ್ತು ಊಟ, ಬೆಳಿಗ್ಗೆ ಸ್ಕಿಪ್ ಮಾಡೋಕ್ಕಾಗತ್ತಾ ನೋಡಿ, ಮಧ್ಯಾಹ್ನ ಸ್ಕಿಪ್ ಮಾಡೋಕ್ಕಾಗತ್ತಾ ಅನ್ನೋದನ್ನು ನೋಡಿ. ಅಂದರೆ ನಿಮಗೆ ಆರೋಗ್ಯ ಹೇಗಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಇರುತ್ತೆ. ಅಂದರೆ ಎಲ್ಲರೂ ಉಪವಾಸ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಲ್ಲ, ನಿಮಗೆ ಹೇಗಿದೆ ಆರೋಗ್ಯ, ಮಾಡಬಲ್ಲಿರಾ, ಆಗುತ್ತಾ ಅನ್ನೋದನ್ನೆಲ್ಲ ಯೋಚನೆ ಮಾಡಿ. ಸರ್ ರಾತ್ರಿ ನಾವು ಊಟ ಮಾಡದೆ ಬಿಟ್ಟರೆ ಇಲ್ಲ, ರಾತ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಸೂರ್ಯೋದಯದಿಂದ ಸೂರ್ಯ ಅಸ್ತ ಆಗೋಷ್ಟರಲ್ಲಿ ಮಾತ್ರ ಉಪವಾಸದ ಮಹತ್ವವನ್ನು ನಾನು ಮಾತಾಡ್ತಾ ಇದ್ದೀನಿ. ಅದರ ನಂತರ ಮಾಡುವಂಥದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ಒಂದು ಬೆಳಿಗ್ಗೆ ತಿಂಡಿಯನ್ನು ಸ್ಕಿಪ್ ಮಾಡಿ ಅಥವಾ ಮಧ್ಯಾಹ್ನದ ಊಟವನ್ನು ಸ್ಕಿಪ್ ಮಾಡಿ. ಸರ್ ನಮಗೆಯಿಂದ ಎರಡೂ ಸ್ಕಿಪ್ ಮಾಡೋಕ್ಕೆ ಸಾಧ್ಯ ಅಂದರೆ ಮಾಡಿ. ಇಲ್ಲ ಸರ್ ಯಾವುದಾದ್ರು ಒಂದು ಸ್ಕಿಪ್ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ಯಾವುದಾಗುತ್ತೋ ಅದನ್ನು ತಾವುಗಳು ಮಾಡಿ. ಯಾಕಂದರೆ ಕೆಲವರು ಮಾತ್ರೆ ಇತ್ಯಾದಿಗಳನ್ನ ತಗೋತಾ ಇರ್ತೀರಾ, ಅವ್ರಿಗೆಲ್ಲ ನಾವು ಹೇಳೋಕ್ಕಾಗಲ್ಲ. ಸೊ ಇದರಲ್ಲಿ ಯಾವ ಪರಿಹಾರ ನಿಮಗೆ ಸಾಧ್ಯವಿದೆಯೋ ಅದನ್ನು ನೀವು ಮಾಡಬಹುದು. ರೈಟ್. ಮಿಥುನ ರಾಶಿಯವರು ಏನು ಮಾಡಬೇಕಂದ್ರೆ, ಯುಗಾದಿಯಿಂದ ಪ್ರಾರಂಭ ಮಾಡಿ. ಒಂದು 21 ದಿನ ಕಂಟಿನ್ಯೂ ಮಾಡೋಕ್ಕಾಗತ್ತಾ ನೋಡಿ. ಹಸುವಿಗೆ ಗೋಧಿಯ ಚಪಾತಿ ಎರಡಿದ್ರೂ ಪರವಾಗಿಲ್ಲ, ಎಷ್ಟಿರಬೇಕು ಸರ್, ಒಂದು ಎರಡಿದ್ರೂ ಪರವಾಗಿಲ್ಲ, ಅದರಲ್ಲಿ ಬೆಲ್ಲವನ್ನು ಸೇರಿಸಿ ಹಸುವಿಗೆ ತಿನ್ನಿಸೋದಕ್ಕೆ ಪ್ರಾರಂಭ ಮಾಡಿ. ಹಸುವಿಗೆ ತಿನ್ನಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಅಂದರೆ ಕೆಲವರು ಹೀಗೆ ಕೆಳಗಡೆ ಇಟ್ಬಿಡ್ತಾರೆ, ಕೆಲವರು ಯಾರ ಕೈನಲ್ಲೋ ಕೊಡ್ತಾರೆ, ಹೆದರ್ತಾರೆ. ನಾನು ಹೇಳ್ತಾ ಇರೋದು ಕೈಯಿಂದ ತಿನ್ನಿಸಿ, ನಿಮ್ಮ ಕೈಯಿಂದ ತಿನ್ನಿಸಿ, ಏನೂ ಮಾಡಲ್ಲ. ಹಸುಗೆ ತಿನ್ನಿಸಿ, ಹಸು ವಂಶ ಕಾಯುತ್ತೆ, ಹಸುನ ಚೆನ್ನಾಗಿ ನೋಡ್ಕೊಳ್ಳಿ, ಹಸುಗೆ ತಿನ್ನಿಸಿ. ಅರ್ಥ ಆಯ್ತಲ್ವಾ? ಏನು ಮಾಡಬೇಕಂದ್ರೆ, ಗೋಧಿ ಚಪಾತಿ 2 ಮಾಡಿ ಅದ್ರ ಜೊತೆಗೆ ಬೆಲ್ಲವನ್ನು ಸೇರಿಸಿ ಅದನ್ನು ಹಸುಗೆ ತಿನ್ನಿಸೋದಕ್ಕೆ ಪ್ರಾರಂಭ ಮಾಡಿ. ಯುಗಾದಿಯಿಂದ ಪ್ರಾರಂಭಿಸಿ 21 ದಿನಗಳ ಕಾಲ ತಾವು ಈ ಒಂದು ಪರಿಹಾರವನ್ನು ಕಂಟಿನ್ಯೂ ಮಾಡ್ಬೋದು. ಸರ್ 21 ದಿನ ಕಂಟಿನ್ಯೂ ಮಾಡೋದಕ್ಕೆಲ್ಲ ನಮಗೆ ಕಷ್ಟ ಆಗುತ್ತೆ ಸರ್ ಅಂತ ಹೇಳಿದ್ರೆ, ಭಾನುವಾರ ದಿವಸ, ಅದರಲ್ಲೂ ಯಾವ ಭಾನುವಾರ ಅಂತ ಹೇಳಿದ್ರೆ ಅಮಾವಾಸ್ಯೆ ಕಳೆದು ಬರುವಂಥ ಮೊದಲ ಭಾನುವಾರ, ಆಯಿತಾ, ಫಸ್ಟ್ ಭಾನುವಾರ, ತಿಂಗಳಿಗೆ ಒಂದೇ ಸಲ. ಓಕೆ, ಆ ಭಾನುವಾರ ದಿವಸ ಹಸುಗಳಿಗೆ ಬಂದ್ಬಿಟ್ಟು ತಾವು ಸೇಮ್ ಗೋಧಿ ಚಪಾತಿ ಮತ್ತು ಬೆಲ್ಲವನ್ನು ತಿನ್ನಿಸ್ತಾ ಬನ್ನಿ. ಹಸುಗಳು ಯಾವುದೇ ಇರಲಿ, ಹಸುಗಳಿಗೆ ತಿನ್ನಿಸ್ತಾ ಬನ್ನಿ. ಒಂದು ಹಸುಗೆ ತಿನ್ಸೋಕ್ಕಾಗುತ್ತಾ ಅಂದರೆ ತಿನ್ನಿಸಿ, 10 ಹಸುಗೆ ತಿನ್ಸೋಕ್ಕಾಗುತ್ತಾ ಅಂದರೂ ತಿನ್ನಿಸಿ, ನಾವು ಬೇಡ ಅಂತ ಇಲ್ಲ. ಆ ಥರ ಕನಿಷ್ಠ ಪಕ್ಷ ಒಂದು ಹಸುಗಾದರೂ ತಾವು ತಿನ್ನಿಸಿ. ಸರ್ ಬಣ್ಣ ಯಾವುದಿದ್ರೆ, ಯಾವ ಬಣ್ಣ ಇದ್ದರೂ ಪರವಾಗಿಲ್ಲ, ಆಯಿತಾ, ಅದು ಬರುತ್ತೆ ಕಮೆಂಟಲ್ಲಿ ಬಣ್ಣ ಯಾವುದಿರಬೇಕು ಅಂತ. ಸೊ ಬಣ್ಣ ಯಾವುದಿದ್ರೂ ಪರವಾಗಿಲ್ಲ, ಅದಕ್ಕೆ ತಿನ್ನಿಸಿ. ಸರ್ ಇದು ಎರಡೂ ಆಗಲ್ಲ ಅಂದರೆ ನಾನು ಈ ಸಲ ತಂದಿರೋದೇ ಉಪವಾಸ ಪರಿಹಾರ. ಸೊ ಭಾನುವಾರದಂದು ಉಪವಾಸವನ್ನು ಮಾಡಿ. ಮೊದಲೇ ಹೇಳಿದ್ದೀನಿ, ಒಪ್ಪತ್ತು ಉಪವಾಸ. ಯಾವ ಉಪವಾಸ ಅಂತ ಕೇಳಿದ್ರೆ ಒಪ್ಪತ್ತು, ಒಂದೊತ್ತು ಊಟವನ್ನು ಬಿಡುವಂಥದ್ದು. ಭಾನುವಾರ ಪ್ರತಿ ಭಾನುವಾರ, ಶುಕ್ಲ ಪಕ್ಷದ ಮೊದಲ ಭಾನುವಾರ ಅಲ್ಲ, ಪ್ರತಿ ಭಾನುವಾರ ಉಪವಾಸ ಮಾಡ್ತೀರಂದರೆ ಪ್ರತಿ ಭಾನುವಾರ ನೀವು ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಲ್ಲಿ ಹೇಗೆ ಇರಲಿ, ಯಾವ ರೀತಿಯಾದಂಥ ಪರಿಣಾಮಗಳನ್ನ ಬೀರ್ತಾ ಇದೆ, ಕಮ್ಮಿ ಆಗಿದೆಯಾ,
ಜಾಸ್ತಿ ಆಗ್ತಾ ಇದೆಯಾ ಅದನ್ನು ನೋಡಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಜಾಸ್ತಿ ಆಗ್ತಾ ಇದೆಯಾ, ಕಮ್ಮಿ ಆಗ್ತಾ ಇದೆಯಾ, ಜೀವನ ಬದಲಾವಣೆ ತಂದಿದೆಯಾ? ಈ ಸಂವತ್ಸರದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರದೇ ಬರುತ್ತೆ, ಬೇಕಾದ್ರೆ ನೀವು ನೋಡಿ, ಆದರೆ ಪ್ರಯೋಗ ಮಾಡಿ ನೋಡಿ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ರಾಶಿ ನಾವು ನೋಡೋಣ, ಕರ್ಕ ರಾಶಿ. ಕರ್ಕ ರಾಶಿಯವ್ರು ಏನು ಮಾಡಬೇಕಂದ್ರೆ, ಯುಗಾದಿಯ ದಿನದಂದು ಜೀವ ಸಮಾಧಿ ಆಗಿರುವಂಥ ಗುರುಗಳ ಕ್ಷೇತ್ರಕ್ಕೆ ಹೋಗುವಂಥದ್ದು, ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಗುರುಗಳ ಮಠಕ್ಕೆ ಹೋಗುವಂಥದ್ದನ್ನು ಮಾಡಿ. ಅಲ್ಲಿ ಗುರುಗಳಿಗೆ ಏನಾದರೂ ನಿಮ್ಮ ಕೈಯಿಂದ ಏನಾಗುತ್ತೋ ಪರವಾಗಿಲ್ಲ, ಆದರೆ ಅದು ಸಿಹಿ ಇರಬೇಕು. ಸಿಹಿಯನ್ನು ಸ್ವಾಮಿಗಳಿಗೆ ನೈವೇದ್ಯವಾಗಿ ಅಲ್ಲಿಟ್ಟು ಅದಾದ ನಂತರ ಅಲ್ಲಿರುವಂಥ ಬಂದಿದ್ದ ಭಕ್ತಾದಿಗಳಿಗೆ ಪ್ರಸಾದವಾಗಿ ನೀವೇ ಅದನ್ನು ಹಂಚುವಂಥ ಪ್ರಯತ್ನವನ್ನು ಮಾಡಿ. ಇದನ್ನು ತಾವು ಯುಗಾದಿ ಎಂದು ಮಾಡಬೇಕಾಗುತ್ತೆ. ಜೀವ ಸಮಾಧಿಯಾಗಿರುವಂಥ ಗುರುಗಳು. ತುಂಬ ಜನರಿಗೆ ಒಂದು ಯೋಚನೆ ಇರುತ್ತೆ, ಯಾವ ಗುರುಗಳು ಸರ್? ರಾಯರ ಹತ್ರ ಹೋಗ್ಲಾ, ಸಾಯಿಬಾಬನ ಹತ್ರ ಹೋಗ್ಲಾ, ದತ್ತನ ಹತ್ರ ಹೋಗ್ಲಾ, ದಕ್ಷಿಣಾಮೂರ್ತಿ ಗುರುಗಳ ಹತ್ರ ಹೋಗ್ಲಿ, ಯಾರ ಹತ್ರ ಹೋಗಲಿ? ಅಥವಾ ನಮ್ಮ ಮಠಕ್ಕೆ ಸಂಬಂಧಪಟ್ಟಂಥ ಗುರುಗಳು ಕೂಡ ಜೀವ ಸಮಾಧಿಯಾಗಿದ್ದಾರೆ, ಅವ್ರ ಹತ್ರ ಹೋಗ್ಲಾ? ನಾನು ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ, ಯಾವರನ್ನು ನೋಡಿದಾಗ ಗುರು ಅನ್ನುವ ಭಾವನೆ ನಿಮಗೆ ಬರುತ್ತೋ, ಆ ಫೀಲ್ ಬರಬೇಕು ನಿಮಗೆ. ಅರ್ಥ ಆಯ್ತಲ್ವಾ? ಯಾರನ್ನು ನೋಡಿದಾಗ ಗುರು ಅನ್ನುವಂಥ ಭಾವನೆ ನಿಮಗೆ ಬರುತ್ತೋ ಖಂಡಿತ ಅವ್ರ ಹತ್ರ ಹೋಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬಂದೇ ಬರುತ್ತೆ. ಸರ್, ಇದು ಬರೀ ಯುಗಾದಿಗೆ ನಾವು ಮಾಡಿ ನಿಲ್ಲಿಸಿದ್ರೆ ಸಾಕಾ ಅಂದರೆ ಇಲ್ಲ. ಇದನ್ನು ಸಾಧ್ಯವಾದವರು ಇದನ್ನು ಕೂಡ ಅಷ್ಟೇ, ಆ ಕರ್ಕ ರಾಶಿಯವರು ಶುಕ್ಲ ಪಕ್ಷದ ಮೊದಲ ಬುಧವಾರ ತಿಂಗಳಿಗೆ ಒಂದು ಸಲವಾದರೂ ಮಾಡ್ತಾ ಬನ್ನಿ. ಫಸ್ಟ್ ಸ್ಟಾರ್ಟ್ ಯುಗಾದಿ ಅಂತ ಮಾಡಿ. ಅದಾದಮೇಲೆ 21 ದಿನ ಕಂಟಿನ್ಯೂ ಇಲ್ಲ, ಆ ಥರ ಇಲ್ಲ. ಇದರಲ್ಲಿ ಈ ರಾಶಿಗೆ ಆ ಥರ ಇಲ್ಲ. ನೀವು ಬರೀ ಯುಗಾದಿ ಅಂತ ಮಾಡಿ. ಅದಾದ ಮೇಲೆ ನೀವೇನು ಮಾಡಿ ಅಂತ ಹೇಳಿದ್ರೆ, ಶುಕ್ಲ ಪಕ್ಷದ ಮೊದಲ ಬುಧವಾರ ಸೇಮ್ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಗುರುಗಳಿಗೆ ನಮಸ್ಕಾರ ಹಾಕುವಂಥದ್ದು, ನಿಮ್ಮ ಕೈಲಾದಂಥ ಸೇವೆಯನ್ನು ಬೇಕಾದ್ರೆ ನೀವು ಮಾಡಿ, ಪೂಜೆ ಇತ್ಯಾದಿಗಳನ್ನ ಮಾಡಿ. ಅದೇನು ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಬರೀ ಗುರುಗಳಿಗೆ ತಮಗೆ ಏನು ಇಷ್ಟ ಇದೆಯೋ ಆ ಒಂದು ಸಿಹಿಯನ್ನು ಎಷ್ಟು ಪ್ರಮಾಣ ಅಂತ ನೀವು ಕೇಳ್ಬೋದು. ಸರ್, 1/4 kg ಕೊಡಲಾ, ಅರ್ಧ kg ಕೊಡಲಾ, 100 ಗ್ರಾಮ್ ಕೊಡಲಾ? ಪ್ರಮಾಣನೂ ನಿಮ್ಮ ಇಷ್ಟ, ನೀವು ಎಷ್ಟು ಬೇಕಾದ್ರೂ ಕೊಡಿ, ಯಾವುದನ್ನು ಬೇಕಾದ್ರೂ ಕೊಡಿ, ಒಟ್ಟಿನಲ್ಲಿ ಸಿಹಿ ಕೊಡಿ. ಅಲ್ಲಿ ನೈವೇದ್ಯ ಮಾಡಿಸಿ ಸ್ವಲ್ಪ ಹೊತ್ತು ಬಿಟ್ಟಾದ ಮೇಲೆ ಅದನ್ನು ತಗೊಂಡು ಅಲ್ಲಿ ನೆರೆದಿರುವಂಥ ಭಕ್ತಾದಿಗಳಿಗೆ ಹಂಚುವಂಥ ಪ್ರಯತ್ನವನ್ನು ಮಾಡಿ. ಸರ್, ಇದು ಎರಡೂ ನಮ್ಮ ಕೈಯಿಂದ ಆಗಲ್ಲ ಅಂದರೆ ಮತ್ತೆ ಅದೇ ಪರಿಹಾರ. ಬುಧವಾರದಂದು ಕರ್ಕ ರಾಶಿಯವರಿಗೆ ಬುಧವಾರ, ಅರ್ಥ ಆಯ್ತಲ್ವಾ? ಕರ್ಕ ರಾಶಿಯವರಿಗೆ ಬುಧವಾರ, ಮೇಷ ರಾಶಿಯವರಿಗೆ ಬುಧವಾರ, ರೈಟಾ? ಸೊ ಕರ್ಕ ರಾಶಿಯವರಿಗೆ ಬುಧವಾರದಂದು ನೀವೇನು ಮಾಡಬೇಕಂದ್ರೆ ಸಾಧ್ಯವಾದಷ್ಟು ಉಪವಾಸವನ್ನು ಮಾಡಿ. ಆ ಉಪವಾಸವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲೇ ಹೋದ್ರೂ ಒಂದು ಟೀ ಕಾಫಿ ಸಮೇತ ಕುಡಿಬೇಡಿ. ತುಂಬ ಜನರಿಗೆ ಉಪವಾಸ ಅಂದರೆ ಅರ್ಥ ಏನು ಅಂತ ಗೊತ್ತಿಲ್ಲ. ಸಾಧ್ಯ ಆದರೆ ಗುರುಭಕ್ತಿ ಜ್ಯೋತಿಷ ಕೇಂದ್ರದ ವತಿಯಿಂದ ಮುಂದಿನ ದಿನಗಳಲ್ಲಿ ಉಪವಾಸ ಅಂದರೆ ರಿಯಲ್ ಆಗಿ ಅರ್ಥ ಏನು ಅನ್ನೋದನ್ನು, ಅಥವಾ ಆವತ್ತಿನ ದಿನ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ದೈವಕ್ಕೆ ಸಂಬಂಧಪಟ್ಟ ಉಪವಾಸ ಮಾಡುವಾಗ ಏನು ಮಾಡಬೇಕು, ಏನು ಮಾಡಬಾರ್ದು. ಬರೀ ಉಪವಾಸದಲ್ಲಿ ಹಿಂಗಿಲ್ವಾ ಅಂದರೆ ಇಲ್ಲ, ಯಾವ ದೈವಕ್ಕೆ ನೀವು ಉಪವಾಸ ಮಾಡ್ತೀರೋ ಅದಕ್ಕೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಇದೆ. ಅದ್ರ ಬಗ್ಗೆ ನಾನು ಸಂಕ್ಷಿಪ್ತವಾದಂಥ ವಿಡಿಯೋವನ್ನು ಮಾಡಿ ಕೊಡ್ತೀನಿ. ಆದರೆ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ನೀವು ಬುಧವಾರ ಉಪವಾಸವನ್ನು ಮಾಡಿ ಒಂದೊತ್ತು ಊಟ ಮಾಡುವಂಥದ್ದು ಅಥವಾ ಒಂದೊತ್ತು ಊಟವನ್ನು ಬಿಡುವಂಥದ್ದನ್ನು ಮಾಡೋಣ. ಸೊ ನೆಕ್ಸ್ಟ್ ಬರುವಂಥದ್ದು ಸಿಂಹರಾಶಿ. ಸಿಂಹರಾಶಿಗೆ ತಾವು ಯುಗಾದಿ ಎಂದು, ಸಿಂಹ ರಾಶಿಯವರು ಯಾರು ಹೇಳ್ತೀರಾ ದಯವಿಟ್ಟು ಸ್ನೇಹಿತರೆ ಲಗ್ನ ತಗೋಬೇಡಿ. ಸಿಂಹ ಲಗ್ನನ, ಕರ್ಕ ಲಗ್ನನ, ಮೇಷ ಲಗ್ನನ ನೀವು ಹೇಳ್ತಾ ಇದ್ದೀರಾ ಸಾರ್ ಅಂದರೆ ಇಲ್ಲಪ್ಪ, ನಾನು ಹೇಳ್ತಾ ಇರೋದು ರಾಶಿ. ಓಕೆ, ಸೊ ಸಿಂಹ ರಾಶಿಯವರು ಏನು ಮಾಡಬೇಕಂದ್ರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ. ಆಂಜನೇಯ ದೇವಸ್ಥಾನಕ್ಕೆ ಯುಗಾದಿ ಎಂದು ಹೋಗ್ಬಿಟ್ಟು ಸಿಂಧೂರ, ಆಂಜನೇಯನಿಗೆ ಬಹಳ ಇಷ್ಟ ಸಿಂಧೂರ, ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಯಾಕಂದರೆ ನನಗೆ ಕಮೆಂಟ್ ಬರುತ್ತೆ ಸಿಂಧೂರ ಅಂದರೆ ಏನು ಅಂತ, ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಸಿಂಧೂರ ಆಂಜನೇಯನಿಗೆ ಬಹಳ ಇಷ್ಟವಾಗಿರುವಂಥದ್ದು. ಸಿಂಧೂರವನ್ನು ಆಂಜನೇಯನಿಗೆ ಅರ್ಪಿಸಬೇಕು. ಅದರ ಜೊತೆಗೆ ಎಲೆ ಹಾರ ಮತ್ತು ವೀಳ್ಯದೆಲೆ ಹಾರ ಅಂತ ಆಂಜನೇಯನಿಗೆ ನಾವು ಹಾಕ್ತೀವಿ. ವೀಳ್ಯದೆಲೆ ಹಾರದ ಜೊತೆಗೆ ಒಂದು ಬಿಳಿ ಹೂವಿನ ಹಾರವನ್ನು ಕೂಡ ತಾವು ಅರ್ಪಿಸಿ. ಸಿಂಧೂರ, ಬಿಳಿ ಹೂವಿನ ಹಾರ, ವೀಳ್ಯದೆಲೆ ಹಾರವನ್ನು ತಾವು ಏನು ಮಾಡಬೇಕಂದ್ರೆ ಯುಗಾದಿಯ ದಿನ ಆಂಜನೇಯನಿಗೆ ಹೋಗಿ ಅರ್ಪಿಸಬೇಕಾಗುತ್ತೆ. ಎಲ್ಲೇ ಆಂಜನೇಯ ದೇವಸ್ಥಾನ ಇರಲಿ ಅಲ್ಲಿಗೆ ತಾವು ಹೋಗಿ ಆಂಜನೇಯನಿಗೆ ಇದನ್ನು ಅರ್ಪಿಸಿ. ಇದಾದ ನಂತರ ಏನು ಮಾಡಬೇಕು ಸರ್, ಅಲ್ಲಿಗೆ ಮುಗೀತಾ? ಇಲ್ಲ, ಇದಾದ ನಂತರ ತಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಆಂಜನೇಯನ ಮುಗಿದ ನಂತರ ಶುಕ್ಲ ಪಕ್ಷದ ಮೊದಲ ಶುಕ್ರವಾರ, ಶುಕ್ಲ ಪಕ್ಷದ ಮೊದಲ ಶುಕ್ರವಾರ ಅಂದರೆ ಅಮಾವಾಸ್ಯೆ ಕಳೆದು ಬರುವಂಥ ಮೊದಲ ಶುಕ್ರವಾರ, ಸರಿ. ಸೊ ಆ ಮೊದಲ ಶುಕ್ರವಾರದಂದು ಆಂಜನೇಯನ ಸಮೀಪ ತೆರಳಿ ಸಿಂಧೂರ, ಬಿಳಿ ಹೂವಿನ ಹಾರ, ಬಿಳಿ ಹೂವಿನ ಹಾರ ಅಂತ ನಾನು ಹೇಳ್ತಾ ಇದ್ದೀನಿ, ಅದನ್ನು ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಗೆ ವೀಳ್ಯದೆಲೆ ಹಾರವನ್ನು ಸಮರ್ಪಿಸಿ. ಪ್ರತಿ ತಿಂಗಳಿಗೆ ಒಂದು ಸಲ ಈ ಪ್ರಯೋಗವನ್ನು ನೀವು ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಪರಿವರ್ತನೆಗಳು ಬರ್ತಾ ಇದೆ ಅಂತ ನೀವು ನೋಡಿ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಕೆಲವ್ರು ಹಾಕ್ತಾರೆ ನಮ್ಮ ಊರಿನಲ್ಲಿ ಬಿಳಿ ಹೂ ಸಿಗಲ್ಲ, ಕೆಲವ್ರು ಹೇಳ್ತಾರೆ ಸರ್ ನಮ್ಮ ಕಡೆ ಸಿಂಧೂರನೇ ಮಾರಲ್ಲ, ಇನ್ನೂ ಕೆಲವ್ರು ಹಾಕ್ಬಿಡ್ತಾರೆ ನಮ್ಮ ಕಡೆ ದೇವಸ್ಥಾನನೇ ಇಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸರ್ ಇದೇನು ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತ. ನನ್ನ ಕಮೆಂಟ್ಸ್ಗಳನ್ನ ನೀವು ಒಂದು ಸಲ ಓದಿ ನೋಡಿ. ನೀವು ಬರೀ ನನ್ನ ವೀಡಿಯೋ ನೋಡಿರ್ತೀರ, ಕೆಳಗಡೆ ಕಮೆಂಟ್ಸನ್ನು ಓದಿ ನೋಡಿದ್ರೆ ನಿಮ್ಗೆ ನಾನು ಮಾತಾಡ್ತಿರೋದು ಅರ್ಥ ಆಗ್ಬೋದು.
ಈ ವ್ಯಕ್ತಿ ಈ ವಿಷಯಕ್ಕೋಸ್ಕರ ಮಾತಾಡ್ತಾರೆ. ಬಹಳಷ್ಟು ವಿಚಿತ್ರವಾಗಿರುವಂಥದ್ದು ಅಂದರೆ ನಾನೇ ಒಂದೊಂದು ಸಲ ಶಾಕ್ ಆಗ್ತೀನಿ. ಈ ಥರದ್ದೆಲ್ಲ ಸಮಸ್ಯೆಗಳಿದ್ದಾವೆ. ಯಾರೋ ಒಬ್ರು ನಂಗೆ ಹಾಕಿದ್ರು ದೇವಸ್ಥಾನನೇ ಇಲ್ಲ ನಮ್ಮ ಊರಲ್ಲಿ ಅಂತ. ನಾನೇನು ಹೇಳಿದೆ, ಏನು ಮಾಡೋಕ್ಕಾಗುತ್ತೆ ಇವಾಗ ಯೋಚನೆ ಮಾಡಿ ನೋಡಿ. ಸೊ ಇಂಥವ್ರು ಯಾರಾದರೂ ಇದ್ದರೆ, ಇವಾಗಲೂ ಅಂಥವ್ರು ಯಾರಾದರೂ ನೀವು ಇದ್ದೀರಾ ಅಂತ ಹೇಳಿದ್ರೆ ನಿಮಗಾಗಿ ಪರಿಹಾರ ಸಿಂಹರಾಶಿಯವರೇ, ಶುಕ್ರವಾರದಂದು ಉಪವಾಸವನ್ನು ಮಾಡಿ. ನಿಮ್ಮ ಮನೆಯಲ್ಲೇ ಇರಿ ಅಥವಾ ಕೆಲಸಕ್ಕೆ ಹೋಗಿ ಏನೇ ಮಾಡಿ, ಒಪ್ಪತ್ತು ಉಪವಾಸವನ್ನು ಮಾಡಿ ಕಂಟಿನ್ಯೂ ಇರಬೇಕು. ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ, ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಯೋಚನೆ ಬರ್ಬೋದು, ಏನು ಸರ್ ಬರೀ ಇವತ್ತು ಯುಗಾದಿಗೆ ಪರಿಹಾರವನ್ನು ತಂದುಬಿಟ್ಟಿದ್ದೀರಾ ನೀವು. ವರ್ಷ ಗುರುಭಕ್ತಿ ಜ್ಯೋತಿಷ ಕೇಂದ್ರ ಯುಗಾದಿಯ ವರ್ಷ ಭವಿಷ್ಯವನ್ನು, ಸಂವತ್ಸರದ ಫಲವನ್ನು ಹೇಳ್ತಾ ಇತ್ತು. ಈ ಸಲ ಯಾಕೆ ಸರ್ ಹಿಂಗೆ ಮಾಡಿದ್ರಿ ಅಂತ. ಈ ಬಾರಿ ಶನಿ ಗೋಚಾರ ಇದೆ, ಈ ಬಾರಿ ಗುರುವಿನ ಗೋಚಾರ ಇದೆ, ಈ ಬಾರಿ ರಾಹುಕೇತುವಿನ ಗೋಚಾರ ಇದೆ ಸ್ನೇಹಿತರೆ. ಅದಕ್ಕಾಗಿ ಮೊದಲು ನಿಮಗೆ ನಾನು ಪರಿಹಾರವನ್ನು ಕೊಡ್ತಾ ಇದ್ದೀನಿ. ಗೋಚಾರ ಕೊಡ್ತೀರಾ ಅಂದರೆ ಅಲ್ಲ, ಮೊದಲು ನಾನು ನಿಮಗೆ ಪರಿಹಾರವನ್ನು ಕೊಡ್ತೀನಿ. ಇದನ್ನು ಸಂವತ್ಸರಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ. ಮುಂದೆ ಬರುವಂಥದ್ದು ಅಂದರೆ ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿ ಆಗಿದೆ. ಕನ್ಯಾ ರಾಶಿಯವರು ಬಂದ್ಬಿಟ್ಟು ಯಾವುದಾದರೂ ಸ್ತ್ರೀ ದೇವರ ದೇವಸ್ಥಾನಕ್ಕೆ ಯುಗಾದಿ ಎಂದು ಹೋಗಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಬನ್ನಿ ನಿಮ್ಮ ಹೆಸರಿನಲ್ಲಿ. ಸಕುಟುಂಬ ಸಮೇತ. ಇವ್ರ ಹೆಸರು ಅವ್ರ ಹೆಸರು ಇವ್ರ ಹೆಸರು ಅಲ್ಲವೇ ಅಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ನೀವು ಕನ್ಯಾ ರಾಶಿಯವರಾಗಿದ್ದರೆ ನಿಮ್ಮ ಹೆಸರಿನಲ್ಲಿ ಮಾತ್ರ ಅರ್ಚನೆಯನ್ನು ನೀವು ಮಾಡಿಸಿ. ಅತ್ಯಂತ ಸರಳ ಪರಿಹಾರ. ಮನೆ ಹತ್ತಿರದಲ್ಲಿರುವಂಥ ಯಾವುದೇ ಸ್ತ್ರೀ ದೇವರ ದೇವಸ್ಥಾನಕ್ಕೆ ಹೋಗ್ಬೋದು ನೀವು. ಗ್ರಾಮದೇವಿ ಬೇಕಾರಾಗಿರ್ಬೋದು, ನಗರ ದೇವತೆ ಕೂಡ ಆಗಿರ್ಬೋದು, ಯಾರ ಹತ್ರ ಬೇಕಾದ್ರೂ ಹೋಗಿ ಒಟ್ಟಿನಲ್ಲಿ ಸ್ತ್ರೀ ದೇವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ಇದಾದ ನಂತರ ಪ್ರತಿ ಮಂಗಳವಾರ ಉಪವಾಸವನ್ನು ತಾವು ಮಾಡ್ಕೊಳ್ಳಿ. ಅರ್ಚನೆ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಉಪವಾಸವನ್ನು ಮಂಗಳವಾರ ಮಾಡಬೇಕು ಕನ್ಯಾ ರಾಶಿಯವರು. ಮಂಗಳವಾರ ಉಪವಾಸವನ್ನು ಮಾಡಿ, ಅಥವಾ ಶುಕ್ಲ ಪಕ್ಷದ ಮೊದಲ ಮಂಗಳವಾರ ಹೋಗಿ ದೇವಿಗೆ ಒಂದು ಅರ್ಚನೆಯನ್ನು ನಿಮ್ಮ ಹೆಸರಿನಲ್ಲಿ ಮಾಡಿಸ್ತಾ ಬನ್ನಿ. ಪ್ರತಿ ತಿಂಗಳು ಮಾಡಿಸ್ಕೊಂಬನ್ನಿ. ತಿಂಗಳಿಗೆ ಒಂದೇ ಸಲನೇ ಇರುತ್ತೆ, ಪ್ರತಿ ತಿಂಗಳು ನೀವು ಮಾಡಿಸ್ಕೊಂಬನ್ನಿ. 12 ತಿಂಗಳು ಈ ಸಂವತ್ಸರ ಕಳೆಯೋಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಮಟ್ಟಿಗೆ ಬದಲಾವಣೆಗಳು ಬಂದಿದೆ ಅನ್ನೋದನ್ನು ನೀವು ನೋಡಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂದಿದೆಯಾ ಬಂದಿಲ್ವಾ ಅದಾದ ನಂತರ ನೀವು ತಿಳಿಸಿ. ಅಲ್ಲಿವರೆಗೂ ಏನು ತಿಳಿಸೋದಕ್ಕೆ ಹೋಗಬೇಡಿ. ತುಲಾರಾಶಿಯವರಿಗೆ ಪರಿಹಾರ ಏನು ಅಂತ ಹೇಳಿದ್ರೆ, ಒಂದು ಆಂಜನೇಯ ದೇವಸ್ಥಾನ ಅಥವಾ ಶನಿ ದೇವರ ದೇವಸ್ಥಾನ. ಮನೆ ಹತ್ತಿರದಲ್ಲಿ ಕೆಲವರು ಹೇಳ್ತಾರೆ ನಮ್ಮ ಕಡೆಗೆ ಶನಿ ಗುಡಿ ಇಲ್ಲ, ಶನಿಗೆ ಸಂಬಂಧಪಟ್ಟ ದೇವಸ್ಥಾನ ಇಲ್ಲ ಅಂತಾರೆ. ಅದಕ್ಕಾಗಿ ಸರ್ ಶನಿ ದೇವ್ರ ದೇವಸ್ಥಾನ ಇದೆ ಅಂದರೆ ಫಸ್ಟು ಪ್ರಿಫರೆನ್ಸು ಶನಿ ದೇವ್ರ ದೇವಸ್ಥಾನಕ್ಕೆ. ಇದರಲ್ಲಿ ಆಂಜನೇಯ ಅಂದಿದ್ದೀನಿ ಮತ್ತು ಶನಿ ದೇವ್ರು ಅಂದಿದ್ದೀನಿ. ಸರ್ ಫಸ್ಟು ಪ್ರಿಫರೆನ್ಸ್ ನೀವು ಯಾವುದಕ್ಕೆ ಕೊಡ್ತೀರಾ? ನಾವು ಕರೆಕ್ಟಾಗಿ ಯಾವ ಪರಿಹಾರ ಮಾಡೋಣ ಅಂದರೆ ಶನಿ ದೇವ್ರದ್ದು. ಯಾಕೆ ಸರ್ ಆಂಜನೇಯನ ಸೇರಿಸಿದ್ದೀರಾ ಅಂದರೆ, ತುಂಬ ಜನ ಹೇಳ್ತಾರೆ ಇಲ್ಲ ನಮ್ಮ ಕಡೆ ಬಂದ್ಬಿಟ್ಟು ಶನಿದೇವ್ರ ದೇವಸ್ಥಾನ ಇರಲ್ಲ ಅಂತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಒಂದು ಆಂಜನೇಯ ಸ್ವಾಮಿ ಅಥವಾ ಶನಿದೇವರ ದೇವಸ್ಥಾನಕ್ಕೆ ಹೋಗಿ 2 ಹಿಡಿ ಉದ್ದಿನ ಬೇಳೆ, 2 ಹಿಡಿ ಉದ್ದಿನ ಬೇಳೆ, 1 ಹಿಡಿ ಕರಿ ಎಳ್ಳನ್ನು ದಾನವಾಗಿ ನೀವು ಕೊಡಬೇಕಾಗುತ್ತೆ. ಉದ್ದಿನ ಕಾಳು ಅಲ್ಲ, ಉದ್ದಿನ ಬೇಳೆ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಕೈಯಿಂದ, ನಿಮ್ಮದೇ ಸ್ವಂತ ಕೈಯಿಂದ 2 ಹಿಡಿ ಉದ್ದಿನ ಬೇಳೆ, ಅದರ ಜೊತೆಗೆ 1 ಹಿಡಿ ಕರಿ ಎಳ್ಳನ್ನು ದಾನವಾಗಿ ಕೊಡಬೇಕು. ದಾನವಾಗಿ ನೀವು ಕೊಡುವಾಗ ದಯವಿಟ್ಟು ದಕ್ಷಿಣೆಯನ್ನು ಕೊಡಿ. ದಕ್ಷಿಣೆ ಇಟ್ಟು ಕೊಡಿ, ಅರ್ಥ ಆಯ್ತಲ್ವಾ? ಸುಮ್ಮನೆ ಹಾಗೆ ಕೊಡೋದಕ್ಕೆ ಹೋಗ್ಬಿಡಿ. ದಕ್ಷಿಣೆಯನ್ನು ಇಟ್ಟು ಕೊಟ್ಟರೆ ಬಹಳಷ್ಟು ಒಳ್ಳೆಯದು. ಅದನ್ನು ದಾನವಾದ ರೂಪದಲ್ಲಿ ತಾವು ಕೊಡಿ. ಇದು ಆಗಲ್ಲ ಸರ್ ನಮ್ಮ ಕೈಯಿಂದ ಅಂತ ಹೇಳಿದ್ರೆ, ಶುಕ್ಲ ಪಕ್ಷದ ಮೊದಲ ಗುರುವಾರ ಇದೇ ಪ್ರಯೋಗವನ್ನು ತಿಂಗಳಿಗೆ ಒಂದು ಸಲ ಮಾಡಿ. ಇದು ಫಸ್ಟ್ ಡೇ ನಾವು ಯಾವಾಗ ಮಾಡಬೇಕಂದ್ರೆ ಯುಗಾದಿಯ ದಿನ ಈ ಪ್ರಯೋಗ ಮಾಡಬೇಕು ನೀವು, ಆಯಿತಾ? ಸರಿ, ಇದಾಗಲ್ಲ ನಮಗೆ ಯುಗಾದಿ ದಿವಸ ಸ್ವಲ್ಪ ನಾವು ಬ್ಯುಸಿ ಇದ್ವಿ, ಹೊರಗಡೆ ಇದ್ವಿ, ಇದು ಮಾಡೋಕ್ಕಾಗಿಲ್ಲ ಸರ್, ಇದೇನು ಸರ್ ನೆಕ್ಸ್ಟ್ ಏನು ಮಾಡಲಿ ಸರ್ ನಾನು ಅಂದರೆ, ಪ್ರತಿ ಶುಕ್ಲ ಪಕ್ಷದ ಮೊದಲ ಗುರುವಾರ ಪ್ರತಿ ತಿಂಗಳು ಈ ಪ್ರಯೋಗವನ್ನು ಮಾಡ್ಕೊಂಡು ಬನ್ನಿ. ಮೂರನೇ ವಿಷಯ ಏನು ಬಂತು ಅಂತ ಹೇಳಿದ್ರೆ, ಕೆಲವರಿಗೆ ದೇವಸ್ಥಾನಗಳು ಸಿಗಲ್ಲ, ಕೆಲವರಿಗೆ ಈ ದಾನಾದಿಗಳನ್ನು ತಗೊಳ್ಳಲ್ಲ ಅಂತಾರೆ. ಎಲ್ಲಿ? ದೇವಸ್ಥಾನದಲ್ಲಿ ಅಲ್ವಾ? ಕೆಲವರಿಗೆ ಅದು ಅನುಭವ ಆಗಿರ್ತದೆ, ಸತ್ಯವಾದಂಥ ಮಾತದು, ತಗೊಳ್ಳಲ್ಲ ಅಂತಾರೆ. ಅವಾಗ ನಾವೇನು ಸರ್ ಮಾಡೋದು? ಪರಿಹಾರ ನೀವು ಕೊಟ್ಟಿದ್ದೀರಾ, ಬಟ್ ಇಲ್ಲಿ ಮಾಡೋಕ್ಕಾಗಲ್ಲ, ಯಾರೂ ತಗೋತಾ ಇಲ್ಲ, ನಾವೇನು ಮಾಡೋದು? ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಪ್ರತಿ ಗುರುವಾರ ತುಲಾರಾಶಿಯವರೇ, ಪ್ರತಿ ಗುರುವಾರ ಉಪವಾಸವನ್ನು ಪ್ರಾರಂಭ ಮಾಡ್ಕೊಳ್ಳಿ. ಯಾರಿಗೆ ಗುರುವಾರ ಉಪವಾಸ ಮಾಡಬೇಕು ಅಂತ ಗೊತ್ತಾಗಿರ್ಬೋದು, ತುಲಾರಾಶಿಯವರು ಪ್ರತಿ ಗುರುವಾರ ಉಪವಾಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಈ ಸಂವತ್ಸರದಲ್ಲಿ ಬರ್ತಾ ಇರುವಂಥ ಸಮಸ್ಯೆಗಳು ನಾನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಪರ್ಮನೆಂಟ್ ಪರಿಹಾರ ಅಲ್ಲ. ಈ ಸಂವತ್ಸರದಲ್ಲಿ ಬರ್ತಾ ಇರುವಂಥ ಸಮಸ್ಯೆಗಳಿಗೆ ನಿಮಗೊಂದು ಪರಿಹಾರ ಸಿಗುತ್ತೆ, ಅಥವಾ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ, ಅಥವಾ ಸಮಸ್ಯೆ ಇದೆ ಸರ್ ಯಾರ್ದಾರೋ ಒಬ್ರದ್ದು ಸಪೋರ್ಟ್ ಸಿಗುತ್ತಣ್ಣ, ಯಾರೋ ಒಬ್ರು ಬಂದು ಸಪೋರ್ಟ್ ಮಾಡ್ತಾರೆ. ನೀವು ಎಲ್ಲರೂ ಏನು ಮಾಡ್ತೀರಾ ಅಂದರೆ, ಪ್ರಾಬ್ಲಮ್ ಸಾರ್ಟ್ ಔಟ ಕ್ಲಿಯರ್ ಆಗಿಬಿಡುತ್ತಾ ನಮಗೆ ಅಂತೆಲ್ಲ ಯೋಚನೆ ಮಾಡ್ತೀರಾ. ಹಾಗಾಗಲ್ಲ. ಒಂದು ಸಮಸ್ಯೆಗೆ ನಿಮಗೆ ದಾರಿ ಕಾಣಿಸುತ್ತೆ. ಇಷ್ಟು ದಿನ ಕಾಣಿಸ್ತಾ ಇರಲಿಲ್ಲ ಸರ್, ಇಲ್ಲೇ ಇತ್ತು ಸರ್ ದಾರಿ, ಇಲ್ಲೇ ಇತ್ತು. ಇವಾಗ ಕೆಲವೊಂದು ಸಲ ಹೆಣ್ಣು ಹುಡುಕ್ತಾ ಇರ್ತೀವಿ ಅಥವಾ ಗಂಡು ಹುಡುಕ್ತಾ ಇರ್ತೀವಿ, ಯಾವುದ್ಯಾವುದೋ ಊರಲ್ಲೆಲ್ಲ ಹುಡುಕ್ತಾ ಇರ್ತೀವಿ, ಸಿಕ್ಕಿರಲ್ಲ, ಇಲ್ಲೇ ಪಕ್ಕದ ಹಳ್ಳಿನಲ್ಲೇ ಸಿಕ್ಕಿರ್ತದೆ. ನೀವು ನೋಡಿ, ಅವ್ರು ಹೇಳ್ತಾರೆ ಇಲ್ಲೇ ಸಿಕ್ತು, ಊರೆಲ್ಲ ಹುಡ್ಕೊಂಡು ಬಂದ್ವಿ ನಾವು ಅಂತಾರೆ. ಅದೇ ರೀತಿ ಸಮಸ್ಯೆಗೆ ಪರಿಹಾರ ಎಲ್ಲಿದೆ ಅನ್ನೋದು ಗೋಚರ ಆಗುತ್ತೆ. ಇಂಥ ಕಡೆ ಹೋಗು, ಈ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಬರುತ್ತೆ. ಅಥವಾ ಸಮಸ್ಯೆಯೇ
ಖಾಲಿ, ಕ್ಲಿಯರ್, ಅದು ಕೂಡ ಆಗುತ್ತೆ. ಅಥವಾ ಸಮಸ್ಯೆ ಅಂತ ಬಂದಾಗ ಜೊತೆಗೊಂದು ಸಪೋರ್ಟ್ ಕೊಡುವಂಥ ವ್ಯಕ್ತಿ ಯಾರಾದರೂ ಸಿಗ್ಬೋದಲ್ವ ಅಲ್ವಾ. ಸಮಸ್ಯೆನೇ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಈ ರೀತಿ ಏನು ಬೇಕಾದ್ರೂ ಆಗ್ಬೋದು, ನೀವು ರೆಡಿ ಇರಿ ಅಷ್ಟೇ ಹೊರತು ಬೇರೆ ಏನಿಲ್ಲ. ಸೊ ವೃಶ್ಚಿಕ ರಾಶಿಯವರೇ, ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಯುಗಾದಿಯ ದಿನ ಹತ್ತಿರದಲ್ಲಿ ಯಾರಾದರೂ ಸ್ತ್ರೀ ದೇವತಾ ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೀಪಕ್ಕೆ ಎಣ್ಣೆಯನ್ನು ಕೊಡಬೇಕು. ದೀಪಕ್ಕೆ ಎಣ್ಣೆಯನ್ನು ಕೊಡುವಂಥ ಒಂದು ಪರಿಪಾಠ ಇದೆ. ದೀಪಕ್ಕೆ ಎಣ್ಣೆಯನ್ನು ಕೊಟ್ಟಾದ ನಂತರ ಅದೇ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸ್ಬೇಕು. ಸರ್ ಆಲ್ರೆಡಿ ಕುಂಕುಮಾರ್ಚನೆ ಆಗಿದೆ, ಕುಂಕುಮಾರ್ಚನೆಯನ್ನು ಮಾಡಿಸ್ಬೇಕು. ನನ್ನ ಮಾತನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಅರ್ಥ ಆಯ್ತಲ್ವಾ. ದೀಪಕ್ಕೆ ಎಣ್ಣೆನ ಕೊಡಿ, ಅದಾದ್ರ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಿಸಿ. ಇದನ್ನು ಯುಗಾದಿಯ ದಿನ ನೀವು ಮಾಡಬೇಕು. ಯುಗಾದಿಯ ದಿನ ನಂಗೆ ಮಾಡೋಕ್ಕಾಗಿಲ್ಲ ಸರ್ ಅಂತ ಹೇಳಿದ್ರೆ, ಶುಕ್ಲ ಪಕ್ಷದಲ್ಲಿ ಬರುವಂಥ ಮೊದಲ ಶನಿವಾರ ತಾವು ಈ ಪ್ರಯೋಗವನ್ನು ಮಾಡಿಸಿ. ಪ್ರತಿ ತಿಂಗಳು ಮಾಡಬೇಕಾ ಸರ್ ಅಂದರೆ ಹೌದು, ಪ್ರತಿ ತಿಂಗಳು ಶುಕ್ಲ ಪಕ್ಷದ ಮೊದಲ ಶನಿವಾರ ಈ ಪ್ರಯೋಗವನ್ನು ಮಾಡಿಸಿ. ಈ ಪ್ರಯೋಗ ನಮಗೆ ಅಂದರೆ ಅರ್ಚನೆ ಇತ್ಯಾದಿಗಳನ್ನು ಮಾಡಿಸುವಷ್ಟು ಇಲ್ಲ, ಅಥವಾ ಎಣ್ಣೆ ಇತ್ಯಾದಿಗಳನ್ನ ಕೊಡಿಸೋಷ್ಟು ಇಲ್ಲ, ಅಥವಾ ನಮ್ಮ ಹತ್ರದಲ್ಲಿ ದೇವಸ್ಥಾನ ಇಲ್ಲ, ಅಥವಾ ಕೊಟ್ಟರೆ ತಗೊಳ್ಳಲ್ಲ, ಈ ರೀತಿ ಏನೇ ನಾನಾ ಥರದ ಒಂದು ರೀಸನ್ಸ್ಗಳು ಬರ್ತಾ ಇರ್ತವೆ, ಬರಲಿ. ಸೊ ಆ ಥರದ್ದು ಏನಾದರೂ ಇತ್ತು ಅಂತ ಹೇಳಿದ್ರೆ, ವೃಶ್ಚಿಕ ರಾಶಿಯವರೇ ತಾವು ಶನಿವಾರದಂದು ಉಪವಾಸವನ್ನು ಪ್ರಾರಂಭ ಮಾಡಿ. ಆದರೆ ಉಪವಾಸ ಮಾಡಿದಾಗ ನೆನ್ಪಿಟ್ಕೊಳ್ಳಿ, ಪ್ರತಿ ಶನಿವಾರ ಮಾಡಬೇಕು. ಬೇರೆಯವ್ರ ಮನೆಯಲ್ಲಿ ಹೋಗಿ ಮಲಗುವಂಥದ್ದು, ಬೇರೆಯವ್ರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ತಿನ್ನುವಂಥದ್ದು ಇತ್ಯಾದಿಗಳು, ಅಂದರೆ ವೃತ ಅಂತ ಇದ್ದಾಗ ಭಾಳಷ್ಟು ವಿಷಯಗಳಿದೆ. ತಲೆಗೆ ಎಣ್ಣೆ ಹಾಕ್ಬೋದಾ ಇಲ್ವಾ, ಉಗುರು ಕಟ್ ಮಾಡ್ಬೋದಾ, ಕೂದಲು ಕಟ್ ಮಾಡ್ಬೋದಾ, ಈ ಥರ ಬಹಳಷ್ಟು ವಿಷಯಗಳಿದೆ. ಆದರೆ ಇದೆಲ್ಲ ಯಾವುದರ ಅವಶ್ಯಕತೆ ಇಲ್ಲ. ನೀವು ಬರೀ ಇಷ್ಟೇ ಮಾಡಿ, ಆ ವೃತ ಬಂದ್ಬಿಟ್ಟು ಬರೀ ಶನಿವಾರ ಉಪವಾಸವನ್ನು ಈ ಸಂವತ್ಸರದಲ್ಲಿ ಮಾಡ್ಕೊಂಡು ಬನ್ನಿ. ಇದರಿಂದ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ. ಧನುಸು ರಾಶಿಯವರು ಬಂದ್ಬಿಟ್ಟು ಸಾಧ್ಯ ಆದರೆ ಯುಗಾದಿಯಂದು ಎಷ್ಟು ಹಸುಗಳಿಗೆ ಸಾಧ್ಯ ಇದೆ ಅಂತ ನೋಡಿ. ನಾನು ಗೋಶಾಲೆಗೆ ಹೋಗ್ಬಿಡ್ತೀನಿ ಸರ್, ಅಯ್ಯೋ ಆರಾಮಾಗಿ ಹೋಗಿ ಆಯಿತಾ. ನಿಮ್ಮ ಕೈಲಾದಷ್ಟು ಗೋಗ್ರಾಸ ಅಂದರೆ ಹುಲ್ಲು ತರಕಾರಿ ಏನು ಕೊಡೋಕ್ಕೆ ಸಾಧ್ಯ ಇದೆಯೋ ಸೊಪ್ಪು, ಆ ಗೋವುಗಳಿಗೆ ಭೋಜನವನ್ನು ಮಾಡಿಸಿ. ನಮ್ಮ ಪ್ರಕಾರ ಇದು ಭೋಜನ ಆಯಿತಾ. ಯುಗಾದಿ ದಿನ ಓಪನ್ ಆಗಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾಡಿ. ಸರ್ ಒಂದೇ ಒಂದು ಹಸುಗೆ ಸಾಧ್ಯ ಸರ್, ಸ್ವಲ್ಪ ಹುಲ್ಲು ತಿನ್ನಿಸ್ತೀನಿ ಸರ್, ಸ್ವಲ್ಪ ಸೊಪ್ಪು ತಿನ್ನಿಸ್ತೀನಿ ಸರ್, ಈಸಿಯಾಗಿ ಆರಾಮಾಗಿ ಮಾಡಿ. ಅದರಲ್ಲೂ ತಪ್ಪಿದೆ ಅಂತ ನಾನು ಹೇಳಲ್ಲ. ನಮಗೆ ಏನು ಪರಿಸ್ಥಿತಿ, ನಾವು ಯಾವ ಪರಿಸ್ಥಿತಿನಲ್ಲಿದ್ದೀವಿ, ನಾವು ಹೇಗಿದ್ದೀವಿ ಅನ್ನೋದ್ರ ಮೇಲೆ ಪರಿಹಾರವನ್ನು ಮಾಡಿ. ಸಾಲ ಸೋಲ ಮಾಡಿಕೊಂಡು ಯಾರೋ ನೋಡಬೇಕು, ಯಾರೋ ಇವ್ರು ನೋಡ್ತಾರೆ, ಅವ್ರು ಮಾಡೋರೆ, ಅವ್ರಿಗೆ ತೋರಿಸೋದಿದೆ ಅಂತೆಲ್ಲ ಯಾರು ಪರಿಹಾರಗಳನ್ನ ಮಾಡೋಕ್ಕೆ ಹೋಗ್ಬೇಡಿ, ಕೆಲಸ ಮಾಡಲ್ಲ. ಅರ್ಥ ಆಯ್ತಲ್ವಾ. ನನ್ನಿಂದ ಸಾಧ್ಯ ಇದೆ ಸರ್, ಗೋಶಾಲೆನಲ್ಲಿ ಕೊಡಿ. ಇಲ್ಲ ಸರ್, ನಾನು ಒಂದು ಹಸುವಿಗೆ ತಿನ್ನಿಸೋದಕ್ಕಾಗುತ್ತೆ ಸರ್, ಖಂಡಿತವಾಗಲೂ ಹಸುವಿಗೆ ಭೋಜನವನ್ನು ಮಾಡಿಸಿ. ಓಕೆ, ನಾನು ಬಾಳೆಹಣ್ಣು ತಿನ್ನಿಸ್ತೀನಿ ಸರ್, ತಿನ್ನಿಸಿ. ಸೊಪ್ಪು ತಿನ್ನಿಸ್ತೀನಿ ಸರ್, ತಿನ್ನಿಸಿ. ತರಕಾರಿ ತಿನ್ನಿಸ್ತೀನಿ ಸರ್, ತಿನ್ನಿಸಿ. ಹಸು ಏನು ತಿನ್ನುತ್ತೋ ಅದನ್ನು ತಿನ್ನಿಸಿ. ಆಯ್ತಾಯ್ತಲ್ವಾ. ಸೊ ಇದನ್ನು ಯುಗಾದಿಯಂದು ನೀವು ಮಾಡಬೇಕು. ಇದರಲ್ಲಿ ನಾನು ನಿಮಗೆ ಕೊಡ್ತಾ ಇರುವಂಥದ್ದು ತರಕಾರಿ ಸೊಪ್ಪು. ಓಕೆ, ಇದರ ನಂತರ ನೀವೇನು ಬೇಕಾದ್ರೂ ತಿನ್ನಿಸಿ, ತರಕಾರಿ ಸೊಪ್ಪು. ಅದಾದ ನಂತರ ಹುಲ್ಲು ತಿನ್ನಿಸ್ತೀರಾ, ಅದು ನಿಮ್ಮ ಇಷ್ಟ. ಹುಲ್ಲನ್ನು ಕೊಡ್ತೀನಿ ಸರ್, ನಾನು ಗೋಶಾಲೆಗೆ ತೊಗೊಂಡು ಹೋಗ್ಬಿಟ್ಟು ಅವ್ರು ಯಾವಾಗ ಬೇಕಾದ್ರೂ ತಿನ್ನಿಸ್ಕೊಳ್ಳಿ, ಬಟ್ ನಾನು ಯುಗಾದಿ ದಿನಾನೇ ಕೊಡ್ತೀನಿ, ಕೊಟ್ಕೊಳ್ಳಿ. ಅರ್ಥ ಆಯ್ತಲ್ವಾ. ಇದನ್ನು ನೀವು ಮಾಡ್ಬೋದು. ಇದರಿಂದ ಕೂಡ ಜೀವನದಲ್ಲಿ ಒಂದು ಬದಲಾವಣೆ ಇತ್ಯಾದಿಗಳು ಬರ್ತವೆ. ಅಥವಾ ಶನಿವಾರ, ಶುಕ್ಲ ಪಕ್ಷದ ಮೊದಲ ಶನಿವಾರ ಗೋವಿಗೆ ನಾನು ಹೇಳಿರೋ ಥರ ಒಂದು ತರಕಾರಿ ಅಥವಾ ಸೊಪ್ಪು, 3ನೇ ಆಪ್ಷನ್ ಹುಲ್ಲು, 4ನೇ ಆಪ್ಷನ್ ಬಾಳೆಹಣ್ಣು. ಆಪ್ಷನ್ ಕೊಟ್ಟಿದ್ದೀನಿ, ನೀವು ಆಪ್ಷನ್ ಥರನೇ ಮಾಡ್ಕೊಂಡು ಹೋಗಿ, ಖಂಡಿತವಾಗಲೂ ಚೇಂಜಸ್ ಬರುತ್ತೆ. ನಾನು ಆವಾಗಲೇ ಹೇಳಿದೆ ಸರ್, ಗೋಧಿ ಚಪಾತಿ ಕೊಡಿ ಮತ್ತು ಬೆಲ್ಲ ಕೊಡಿ ಅಂದೆ. ಇಲ್ಲಿ ನಾನು ಅದನ್ನು ಮೆನ್ಷನ್ನೇ ಮಾಡಿಲ್ಲ. ಇಲ್ಲಿ ಹೇಳಿರೋ ವಿಷಯವನ್ನು ಅಲ್ಲಿ ಮೆನ್ಷನ್ ಮಾಡಿಲ್ಲ. ಅಂದರೆ ಈ ರಾಶಿಯವರಿಗೆ ಮಾತ್ರ ಪರ್ಸ್ನಲಾಗಿ ಏನೋ ಇರಬಹುದು. ನಾನು ಹೇಳ್ದ ಹಾಗೆ ನೀವು ಮಾಡಿ ನೋಡಿ. ಬದಲಾವಣೆ ಬಂದ ನಂತರ ಮಾತಾಡಿ, ಅಲ್ಲಿವರೆಗೆ ಏನು ಹೇಳೋಕೆ ಹೋಗ್ಬೇಡಿ. ಮಾಡಿದಾಗಲೇ ನಮ್ಗೆ ಗೊತ್ತಾಗುತ್ತೆ ಬದಲಾವಣೆ ಬರುತ್ತೋ ಇಲ್ವೋ. ನಾವೇ ಒಂದು ಭ್ರಮೆಯಲ್ಲಿ ಊಹಾಪೋಹದಲ್ಲಿ ಮಾತಾಡಬಾರ್ದು. ಸೊ ಆ ಥರ ಆಗಲ್ಲ. ಇಲ್ಲ ಸರ್ ನಮ್ಮ ಕೈಯಿಂದ ಆಗಲ್ಲ ಅಂತ ಹೇಳಿದ್ರೆ ಶನಿವಾರ ಉಪವಾಸವನ್ನು ಮಾಡಿ. ಇಲ್ಲ ಸರ್ ನನ್ನ ಕೈಯಿಂದ ಆಗುತ್ತೆ, ನಾನು ಯುಗಾದಿಗೂ ಕೊಡ್ತೀನಿ, ನೆಕ್ಸ್ಟ್ ಕೂಡ ನನ್ನ ಕೈಯಿಂದ ಕೊಡೋಕ್ಕಾಗುತ್ತೆ. ಯಾವಾಗ ಕೊಡಲಿ ಅಂದರೆ ಶುಕ್ಲ ಪಕ್ಷದ ಮೊದಲ ಶನಿವಾರ. ಈ ಪರಿಹಾರಗಳನ್ನ ನೀವು ಮಾಡುವಾಗ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದು ಸೂರ್ಯ ಉದಯದಿಂದ ಸೂರ್ಯ ಅಸ್ತದ ಒಳಗಿರಬೇಕು. ಮತ್ತು ರಾತ್ರಿ ಹೊತ್ತಲ್ಲಿ ತಗೊಂಡೋಗ್ಬಿಟ್ಟು ಕೊಟ್ಬಿಟ್ರಿ, ಆ ಥರದ್ದೆಲ್ಲ ಇಲ್ಲ. ಸೂರ್ಯ ಉದಯದಿಂದ ಸೂರ್ಯಾಸ್ತ. ಸರ್ ನಾನು ಅರ್ಚನೆ ಮಾಡ್ತೀನಿ, ಸೂರ್ಯ ಉದಯದಿಂದ ಸೂರ್ಯಾಸ್ತ. ಸರ್ ಅಭಿಷೇಕ ಮಾಡ್ತೀನಿ, ಸೂರ್ಯ ಉದಯದಿಂದ ಸೂರ್ಯಾಸ್ತ. ನಾನು ಎಣ್ಣೆ ದೀಪಕ್ಕೆ ತಗೊಂಡೋಗ್ಬಿಟ್ಟು ಎಣ್ಣೆ ಕೊಡ್ತೀನಿ, ಸೂರ್ಯ ಉದಯದಿಂದ ಸೂರ್ಯಾಸ್ತ. ಅರ್ಥ ಆಯ್ತಲ್ವಾ. ಸೊ ಈ ರೀತಿ ನೀವುಗಳು ಮಾಡ್ಕೊಳ್ಳಿ. ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳಿಗೆ ಏನಾದರೂ ಒಂದು ಪರಿಹಾರ ಸಿಗಬಹುದು. ಸಮಸ್ಯೆ ಪರಿಹಾರ ಪೂರ್ತಿಯಾಗಿ ಆಗಬಹುದು. ಸೊ ಮಕರ ರಾಶಿ ಬಗ್ಗೆ ನೋಡೋಣ. ಮಕರ ರಾಶಿಯವರು ಈ ಬಾರಿ ಏನು ಮಾಡಿ ಅಂತ ಹೇಳಿದ್ರೆ, ತಾವು ತಮ್ಮ ದೇವರ ಕೋಣೆಯಲ್ಲೇ ಕೂತ್ಕೊಂಡು ಯುಗಾದಿಯಂದು ಬೆಳಿಗ್ಗೆ ಒಂದು 10 ಗಂಟೆ ಒಳಗಡೆ ಈ ಪ್ರಯೋಗ ಮಾಡಿ ನೋಡಿ. ತಮ್ಮ ದೇವರ ಕೋಣೆಯಲ್ಲೇ ಕೂತ್ಕೊಂಡು ಯುಗಾದಿಯಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ತುಳಸಿ ಹತ್ರ ಅಲ್ಲ. ಒಂದು ಪರಿಹಾರ.
ಇಲ್ಲ ಯಾವುದಾದ್ರೂ ವಿಷ್ಣು ದೇವರ ದೇವಸ್ಥಾನಕ್ಕೆ ಯುಗಾದಿ ಎಂದು ತಾವು ತೆರಳಿ ಅಲ್ಲಿ ತುಳಸಿ ಹಾರವನ್ನು ಹಾಕಬೇಕು ಸ್ವಾಮಿಗಳಿಗೆ. ವಿಷ್ಣುವಿನ ದೇವಸ್ಥಾನ ಯಾವುದಿದ್ರೂ ಪರವಾಗಿಲ್ಲ, ಅಲ್ಲಿಗೆ ಹೋಗಿ ತುಳಸಿ ಹಾರವನ್ನು ಸ್ವಾಮಿಗಳಿಗೆ ಸಮರ್ಪಿಸಿ. ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಇತ್ಯಾದಿಗಳು ಬರುತ್ತೆ. ಇದನ್ನು ಕಂಟಿನ್ಯೂ ಆಗಿ ನಾನು 21 ದಿನ ಮಾಡ್ಬೋದಾ ಅಂದರೆ ಕಂಟಿನ್ಯೂ ಆಗಿ ಮಾಡಿ. ನನಗೆ ಅವೆಲ್ಲ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಮಕರ ರಾಶಿಯವರೇ, ಪ್ರತಿ ತಿಂಗಳು ಶುಕ್ಲ ಪಕ್ಷದ ಮೊದಲ ಗುರುವಾರ ತಾವು ವಿಷ್ಣು ಸಹಸ್ರನಾಮವನ್ನು ತಮ್ಮ ದೇವರ ಪೂಜಾ ಕೋಣೆಯಲ್ಲಿ ತಾವು ಮಾಡ್ಕೋಬೋದು. ತಮ್ಮ ದೇವತಾ ಕೋಣೆ ಮನೆಯಲ್ಲಿ ಎಲ್ಲಿದೆಯೋ ಅಥವಾ ದೇವರ ಫೋಟೋ ಇಟ್ಟಿದ್ದೀನಿ ಸರ್, ಅದರ ಸಮ್ಮುಖದಲ್ಲಿ ಕೂತ್ಕೊಂಡು ತಾವು ಮಾಡ್ಬೋದು. ಅಥವಾ ವಿಷ್ಣುವಿಗೆ ತುಳಸಿ ಹಾರವನ್ನು ತಾವುಗಳು ಹಾಕಿ. ಇದೆರಡೂ ಸಾಧ್ಯವಲ್ಲದ ಪಕ್ಷದಲ್ಲಿ ಅಶಕ್ತರಾಗಿದ್ದರೆ ಪ್ರತಿ ಗುರುವಾರ ತಾವು ಉಪವಾಸವನ್ನು ಆಚರಿಸಿ. ಈ ಉಪವಾಸದ ವ್ರತ ಆಗಿರ್ಬೋದು ಅಥವಾ ತಾವು ತುಳಸಿ ಹಾರದ ಮಹಿಮೆ ಇರ್ಬೋದು, ವಿಷ್ಣು ಸಹಸ್ರನಾಮದ ಪ್ರಭಾವ ಇರ್ಬೋದು, ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಂಥ ಅಥವಾ ಬರಬಹುದಾದಂಥ ಬಹಳಷ್ಟು ಸಂಕಷ್ಟಗಳಿಂದ ತಾವುಗಳು ಪಾರಾಗ್ತೀರ. ಕುಂಭರಾಶಿಯವರು ನೋಡೋಣ. ಕುಂಭರಾಶಿಯವರೇ, ಸಾಧ್ಯವಾದರೆ ಎಲ್ಲೇ ಆಗಿರಲಿ, ಅದು ಅನಾಥಾಶ್ರಮ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಧರ್ಮ ಕೇಂದ್ರ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಯುಗಾದಿ ಎಂದು ಅಕ್ಕಿ ದಾನವಾಗಿ ಕೊಡಬೇಕು. ಅನ್ನದಾನ ಅಲ್ಲ, ಅಕ್ಕಿಯನ್ನು ದಾನವಾಗಿ ಕೊಡಿ. ಸರ್ ಅರ್ಧ kg ಕೊಡ್ತೀನಿ ಸರ್, 1 kg ಕೊಡ್ತೀನಿ ಸರ್, 10 kg ಕೊಡ್ತೀನಿ ಸರ್, 25 kg ಕೊಡ್ತೀನಿ ಸರ್, ನಿಮ್ಮ ಇಷ್ಟ. ಅರ್ಧ kgನೂ ಕೊಡ್ಬೋದು, ಅರ್ಥ ಆಯ್ತಲ್ಲ, 1 kgನೂ ಕೊಡ್ಬೋದು. ಎಲ್ಲಿ ಸಾಧ್ಯವಿದೆಯೋ, ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಸರ್, ಹೇಗೆ ಕಂಡುಹಿಡಿಯೋ ಸರ್, ಯಾರಿಗೆ ಇದರ ಅವಶ್ಯಕತೆ ಇದೆ ಅಂತ ನೋಡಿ. ಈ ಕಡು ಬಡವರು ಇರ್ತಾರೆ ಕೆಲವರು, ರಸ್ತೆ ಬದಿನಲ್ಲಿ ಬೇರೆ ರಾಜ್ಯಗಳಿಂದ ಅಥವಾ ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಸಿರುವಂಥದ್ದು ಒಂದು ಚಿಕ್ಕದಾಗಿ ಗುಡಿಸಲು ಇತ್ಯಾದಿಗಳನ್ನ ಹಾಕಿಟ್ಟಿರ್ತಾರೆ. ಅವರು ತುಂಬ ಚೆನ್ನಾಗಿರುವಂಥ ಅಕ್ಕಿನಲ್ಲಿ ಊಟ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಯಾರ ಬಗ್ಗೆನೂ ಏನು ಹೇಳ್ತಾ ಇಲ್ಲ, ಆದರೂ ಸಹಿತ ನನಗನ್ಸಿದ್ದನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಕೈಯಿಂದ ಸಾಧ್ಯ ಆದರೆ ತುಂಬ ಚೆನ್ನಾಗಿರುವಂಥ ಅಕ್ಕಿಗಳು, ಈ ಬುಲೆಟ್ ರೈಸ್ ಇತ್ಯಾದಿಗಳು ಹೇಳ್ತಾರಲ್ವ, ಚೆನ್ನಾಗಿರುವಂಥ ಅಕ್ಕಿ ಗೊತ್ತಿರ್ತದೆ ನಿಮಗೆ, ಅದು 80 ರೂಪಾಯಿ ಇದೆಯೋ 90 ರೂಪಾಯಿ ಇದೆಯೋ ಕೆಜಿಗೆ, 1 kg ಅಕ್ಕಿ ಒಂದು ದಿನದ ಮಟ್ಟಿಗೆ ಯುಗಾದಿ ಎಂದು ತಗೊಂಡೋಗಿ ಅವರಿಗೆ ದಾನದ ರೂಪದಲ್ಲಿ ಕೊಡಿ. ಅವ್ರಿಗೇನು ಬೇಕೋ ಆ ಅಕ್ಕಿಯಿಂದ ಅವರಿಗೆ ಬೇಕಾದಂಥ ಖಾದ್ಯಗಳನ್ನು, ಅವರಿಗೆ ಬೇಕಾದಂಥ ಆಹಾರ ಪದ್ಧತಿಯಲ್ಲಿ ಅವ್ರಿಗೇನು ಬೇಕೋ ಅದನ್ನು ಅವ್ರು ಪೊಂಗಲ್ ಮಾಡ್ಕೋತಾರೋ, ಅವ್ರು ಪಲಾವ್ ಮಾಡ್ಕೋತಾರೋ, ಅವ್ರಿಷ್ಟ. ಅವ್ರಿಗೇನು ಬೇಕೋ ಅದನ್ನು ಅವ್ರು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅನುವು ಮಾಡಿಕೊಡಿ. ಅಕ್ಕಿಯನ್ನು ವಿಶೇಷವಾಗಿ ತಾವುಗಳು ದಾನ ಮಾಡಬೇಕು. ಸರ್ ನನ್ನ ಕೈಯಿಂದ ಪ್ರತಿ ತಿಂಗಳು ಮಾಡೋಕ್ಕಾಗುತ್ತೆ ಸರ್, ಹೌದಾ? ಹಾಗಾದರೆ ಯುಗಾದಿ ಎಂದು ಮಾಡಿ. ಅರ್ಧ kg, 1 kg, 10 kg, ನಾನು ಮೊದಲೇ ಹೇಳಿದ್ದೀನಿ, ಅದು ನಿಮ್ಮ ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಪರಿಸ್ಥಿತಿ ಹೇಗಿದೆ ನಮಗೆ ಗೊತ್ತಿರಲ್ಲ. ಸೊ ನೀವು ಯಾರೇ ಇರಲಿ, ನೀವು ಅದನ್ನು ಯೋಚನೆ ಮಾಡ್ಕೊಳ್ಳಿ. ಅದರ ಜೊತೆಗೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಶುಕ್ಲ ಪಕ್ಷದ ಮೊದಲ ಮಂಗಳವಾರ, ಅರ್ಥ ಆಯ್ತಲ್ವಾ, ತಿಂಗಳಿಗೆ ಒಂದೇ ಸಲ ಬರುತ್ತೆ, ಎಷ್ಟು ಸಾಧ್ಯವಿದೆ ಅಷ್ಟು ಅಕ್ಕಿಯನ್ನು ದಾನ ಮಾಡಿ. ಯಾರಿಗೆ ಅದರ ಅವಶ್ಯಕತೆ ಇದ್ದವರಿಗೆ ದಾನ ಮಾಡಿ ಸ್ನೇಹಿತರೆ. ಯಾರಿಗೆ ಅವಶ್ಯಕತೆ ಇಲ್ವೋ ಅವ್ರಿಗೆಲ್ಲರಿಗೂ ದಾನ ಮಾಡ್ಕೊಂಡು ಕೂತಿರ್ತೀರಾ, ದಾನ ಫಲ ಕೊಟ್ಟಿಲ್ಲ ಅಂತೀರಾ, ಅಥವಾ ದಾನ ಮಾಡಬೇಕಾ ಬೇಡವಾ ಅನ್ನೋದನ್ನು ಯಾರ ಹತ್ರನೂ ತಿಳ್ಕೊಂಡಿರಲ್ಲ ನೀವು. ನಾನು ಹೇಳ್ತಾ ಇರೋದು ಅದರ ಅವಶ್ಯಕತೆ ಇದೆ ಸರ್, ನಮ್ಗೆ ಅಕ್ಕಿ ಅವಶ್ಯಕತೆ ಇದೆ, ನಮ್ಗೆ ಊಟ ಬೇಕಾಗಿದೆ ಅನ್ನುವಂಥವ್ರು ಯಾರಿಗಾರು ಬೇಕು ಅಂತ ಹೇಳಿದ್ರೆ ಅಂಥವ್ರಿಗೆ ಅಕ್ಕಿಯನ್ನು ದಾನವಾಗಿ ತಾವುಗಳು ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಮಂಗಳವಾರ, ಪ್ರತಿ ಶುಕ್ಲ ಪಕ್ಷದ ಮೊದಲ ಮಂಗಳವಾರ ತಾವು ದಾನ ಮಾಡ್ಬೋದು. ಸರ್ ಇಲ್ಲಿ ಅಕ್ಕಿ ಯಾವ ಪ್ರಮಾಣದಲ್ಲಿದ್ದರೆ ನಿಮ್ಮ ಪ್ರಕಾರ ಚೆನ್ನಾಗಿರುತ್ತೆ ಅಂದರೆ, 1 2 kg, ಎರಡನೇದು 5 kg, ಓಕೆನಾ? ಈ ಪ್ರಮಾಣದಲ್ಲಿ ನೀವು ದಾನ ಮಾಡಿ ನೋಡಿ. ಇದು ಯಾಕೆ ಸರ್ ಅಂದರೆ, ಮಾಡಿ ನೋಡಿ ನಿಮಗೆ ವಿಷಯ ಗೊತ್ತಾಗುತ್ತೆ. ಸರ್ ನಾನು 25 kg ಕೊಡ್ತೀನಿ, ಅದಕ್ಕೆ ಬದಲಾಗಿ 5 kg ಕೊಟ್ಟು ನೋಡಿ. ನೀವು ಆಮೇಲೆ ನನಗೆ ಹೇಳ್ತೀರಾ ಸರ್ 25 kg ಕೊಟ್ಟಾಗ ಏನು ನಡೀತು, 5 kg ಕೊಟ್ಟಾಗ ಏನು ನಡೀತು. ವ್ಯತ್ಯಾಸಗಳು ತುಂಬ ಇದೆ. ಇದರಲ್ಲಿ 2 kg ಕೊಡ್ಬೋದು ಅಥವಾ 5 kg ಕೊಡ್ಬೋದು ನನ್ನ ಕಡೆಯಿಂದ. ಇಲ್ಲ ಸರ್ ನಮ್ಮ ಕೈಯಿಂದ ಅಷ್ಟೆಲ್ಲ ಆಗಲ್ಲ ಅಂದರೆ ನಿಮ್ಮ ಇಷ್ಟ, ನೀವು ಅರ್ಧ kg ಕೊಡಿ, 1 kg ಕೊಡಿ, ಇತ್ಯಾದಿಗಳನ್ನ ಕೊಡಿ. ಅಕ್ಕಿಯನ್ನು ತಾವು ದಾನವಾಗಿ ಕೊಡ್ಬೋದು. ಸರ್ ಇದೆಲ್ಲ ನಮ್ಮ ಕೈಯಿಂದ ಆಗಲ್ಲ, ತುಂಬ ಖರ್ಚಿರುವಂಥ ಪರಿಹಾರಗಳನ್ನ ಈ ಸಲ ಕೊಟ್ಟಿದ್ದೀರಾ ನೀವು ಅಂದರೆ, ಪ್ರತಿ ಮಂಗಳವಾರ, ಓಕೆ, ಪ್ರತಿ ಮಂಗಳವಾರ ನಾನು ಹೇಳ್ತಾ ಇರೋದು ಉಪವಾಸವನ್ನು ಪ್ರಾರಂಭ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಯಾರು ಏನೇ ಹೇಳಲಿ, ಹೇಗೆ ಇರಲಿ, ಯಾವುದೇ ದೇವರಿರಲಿ, ದೇವರಿಲ್ಲದೆ ಇರಲಿ, ಯಾರ ಕಡೆಗಾರು ಹೋಗಿ ಯಾವ ಮನೆ ದೇವರಿದ್ರೂ ಪರವಾಗಿಲ್ಲ, ಪ್ರತಿ ಮಂಗಳವಾರ ತಾವು ಉಪವಾಸವನ್ನು ಆಚರಿಸೋದಕ್ಕೆ ಪ್ರಾರಂಭ ಮಾಡಿ. ಈ ಸಂವತ್ಸರದಲ್ಲಿ ಬರ್ತಾ ಇರುವಂಥ ಸಮಸ್ಯೆಗಳಿಂದ ತಾವು ವಿಮುಕ್ತರಾಗ್ತೀರಾ. ಕೊನೆಯದಾಗಿರುವಂಥದ್ದು ಮೀನರಾಶಿ. ಮೀನರಾಶಿಯವರು ಕಡಲೆಕಾಳನ್ನು ದಾನವಾಗಿ ಕೊಡಬೇಕಾಗುತ್ತೆ ಯುಗಾದಿ ಎಂದು. ಎಷ್ಟು ಅಂತ ಹೇಳಿದ್ರೆ 2 ಹಿಡಿ. ನಿಮ್ಮ ಈ ಕೈನಲ್ಲಿ 2 ಹಿಡಿ, 2 ಮುಷ್ಟಿ ನಾವು ತೊಗೊಂಡೋಗ್ಬಿಟ್ಟು ಕೊಡ್ತೀವಲ್ಲ, ಆ ರೀತಿ ಕೊಡ್ತೀವಿ. ಸರ್ ನನಗೆ ಹಿಡಿ ಎಲ್ಲ ಗೊತ್ತಾಗಲ್ಲ, ಬೊಕ್ಸೆ, ಈ ಬೊಕ್ಸೆ ಗೊತ್ತಾಗುತ್ತಾ? ನಿಮ್ಮ ಕೈಯಲ್ಲಿ ಬೊಕ್ಸೆ ತುಂಬಿ ತುಳುಕಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬೊಕ್ಸೆನಲ್ಲಿ 2 ಬೊಕ್ಸೆ ಅಥವಾ 2 ಹಿಡಿ ಯಾವುದಿದ್ರೂ ಪರವಾಗಿಲ್ಲ. ಕಡಲೆಕಾಳನ್ನು ದಕ್ಷಿಣೆ ಸಹಿತರಾಗಿ, ಎಲೆ ಅಡಿಕೆ, ತಾಂಬೂಲ, ದಕ್ಷಿಣೆ ಇತ್ಯಾದಿಗಳನ್ನ ಇಟ್ಟು ಕೊಡಿ. ಸುಮ್ಮನೆ ಕಡಲೆಕಾಯಿ ತೊಗೊಂಡೋಗಿ ಕೊಡೋದಲ್ಲ, ಕಡಲೆಕಾಳುಗಳನ್ನ. ಸೊ ಕಡಲೆಕಾಳನ್ನು ದಾನವಾಗಿ ತಾವುಗಳು ಕೊಡಿ. ಮೀನರಾಶಿಯವರು ಯಾವುದೇ ದೇವಸ್ಥಾನದಲ್ಲಿ ಕಡಲೆಕಾಳನ್ನು ದಾನವಾಗಿ ಕೊಡಬಹುದು ಯುಗಾದಿ ಅಂದು. ಇಲ್ಲ ನಾವು ಪರ್ಟಿಕ್ಯುಲರ್ ತಿಂಗಳು ಏನಾದರೂ ಕೊಡ್ತೀನಿ ಅಂತ ಹೇಳಿದ್ರೆ,
ಪ್ರತಿ ತಿಂಗಳ ಶುಕ್ಲ ಪಕ್ಷದ ಮೊದಲ ಶುಕ್ರವಾರದಂದು ಈ ಪರಿಹಾರವನ್ನು ತಾವುಗಳು ಮಾಡ್ಕೊಳ್ಳಿ. ಇಲ್ಲ ಸರ್ ಕಡಲೆಕಾಳು ತಗೊಳ್ಳಲ್ಲ, ಕೊಟ್ಟರು ತಗೊಳ್ಳಲ್ಲ, ಅಥವಾ ಕೊಡೋಕ್ಕೂ ನಮ್ಮ ಕೈಯಿಂದ ಆಗಲ್ಲ, ಎರಡು ರೀತಿಯಾದಂಥ ಕಾರಣಗಳಿರ್ತವೆ ಸ್ನೇಹಿತರೆ. ಯಾವುದಿದ್ರೂ ಪರವಾಗಿಲ್ಲ, ನೀವೇನು ಮಾಡಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಬರುವಂಥ ಶುಕ್ರವಾರ ಆಗಿರ್ಬೋದು ಅಥವಾ ಪ್ರತಿ ವಾರ ಬರುವಂಥ ಶುಕ್ರವಾರ ಆಗಿರ್ಬೋದು, ಯಾವುದು ಸಾಧ್ಯ ಇದೆಯಾ ನೋಡಿ. ನಾನು ಮೊದಲೇ ಹೇಳಿದ್ದೀನಿ, ನಿಮ್ಮ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದನ್ನು ಫಸ್ಟು ದಯವಿಟ್ಟು ನೋಡ್ಕೊಳ್ಳಿ. ಅದಾದ್ರ ಮೇಲೆ ಉಪವಾಸದ ಕತೆ ಮಾತಾಡೋಣ, ಓಕೆನಾ. ಸೊ ಅದು ಹೇಗಿದೆ ಅಂತ ನೋಡಿ. ಸರ್ ಆರೋಗ್ಯದ ಸ್ಥಿತಿ ತುಂಬ ಇದಾಗಿದೆ ಅಂದರೆ ತಿಂಗಳಿಗೆ ಒಂದು ಸಲ ಮಾಡೋಕ್ಕಾಗುತ್ತಾ? ಶುಕ್ಲ ಪಕ್ಷದ ಮೊದಲ ಶುಕ್ರವಾರ ಉಪವಾಸ ಮಾಡಿ. ಇಲ್ಲ ಸರ್ ನಾನು ಓಕೆ ಇದ್ದೀನಿ, ನಾನು ಮಾಡಬಲ್ಲೆ, ಒಂದೊತ್ತು ಉಪವಾಸವನ್ನು ನಾನು ಮಾಡಬಲ್ಲೆ ಅಂತ ಹೇಳಿದ್ರೆ ಪ್ರತಿ ಶುಕ್ರವಾರ ಉಪವಾಸ ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಬರುತ್ತೆ ಅನ್ನೋದನ್ನು ಸಂವತ್ಸರದ ಕೊನೆಯಲ್ಲಿ ತಾವು ಖಂಡಿತವಾಗಲೂ ನಮಗೆ ತಿಳಿಸಿ. ಸೊ ಇದು ಈ ಬಾರಿ ಯುಗಾದಿಗೆ ಸಂಬಂಧಪಟ್ಟಂಥ ವಿಶೇಷ ಪರಿಹಾರಗಳ ಒಂದು ಪುಟ್ಟ ವಿಡಿಯೋ ಆಗಿತ್ತು. ಇದು ಒಂದು ಮೊದಲ ಪ್ರಯತ್ನ, ಯಾಕಂದರೆ ಪ್ರತಿ ಸಲ ಯುಗಾದಿಗೆ ನಾವು ವರ್ಷ ಭವಿಷ್ಯವನ್ನು ತಿಳಿಸ್ತಾ ಇದ್ವಿ. ಈ ಸಲ ವರ್ಷ ಭವಿಷ್ಯನೂ ಇರುತ್ತೆ, ಕೊಡ್ತೀವಿ. ಆದರೆ ಅದಕ್ಕೆ ಬದಲಾಗಿ ಈ ಸಲ ಬಂದ್ಬಿಟ್ಟು ನಾವು ಪರಿಹಾರವನ್ನು ತಿಳಿಸಿದ್ವಿ. ಸ್ನೇಹಿತರೆ, ಯುಗಾದಿ ಬರ್ತಾ ಇದೆ. ಎಲ್ಲರಿಗೂ ಯುಗಾದಿಯ ಶುಭಾಶಯಗಳೊಂದಿಗೆ ಈ ವರ್ಷ ನಿಮಗೆಲ್ಲರಿಗೂ ಚೆನ್ನಾಗಿರಲಿ ಅಂತ ನಾನು ಆಸೆ ಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.